ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ, ಲೋಕಸಭಾ ಎಲೆಕ್ಷನ್ನ ದಿನಗಣನೆ ಏನು ಆರಂಭ ಆಯಿತು, ಆ ಮೊದಲ ದಿನದಿಂದಲೇ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಅದು ಯಾವುದು ಅಂತಂದ್ರೆ, ನರೇಂದ್ರ ಮೋದಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ತನ್ನ ವಿರೋಧಿಗಳನ್ನ ಹಣಿಯೋದಕ್ಕೆ, ವಿರೋಧಿಗಳ ಬಲವನ್ನ ಕುಂದಿಸೋದಕ್ಕೋಸ್ಕರ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ಅವರನ್ನು ಜೈಲಿಗೆ ಹಾಕೋದು, ಅವರಿಗೆ ಟಾರ್ಚರ್ ಕೊಡೋದು, ಭ್ರಷ್ಟಾಚಾರದ ಆರೋಪವನ್ನು ಅವರ ಮೇಲೆ ಹಾಕೋದು, ಇಂಥದ್ದನ್ನೆಲ್ಲ ಮೋದಿ ಸರ್ಕಾರ ಮಾಡ್ತಿದೆ ಅನ್ನೋದು ಪ್ರತಿಪಕ್ಷಗಳು ನಿರಂತರವಾಗಿ ಮಾಡ್ತಾ ಇರುವಂಥ ಆರೋಪ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರತಿಭಟನೆಗಳನ್ನು ಕೂಡ ಈ ದೇಶ ನೋಡಿದೆ. ಈಗ ಇದೆಲ್ಲದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಲೋಕ ಅಖಾಡದಲ್ಲಿ ತನಿಖಾ ಸಂಸ್ಥೆಗಳ ದುರ್ಬಳಕೆಯ ಅಸ್ತ್ರ ಆರಂಭದಿಂದಲೂ ಕೂಡ ಪ್ರಸ್ತಾಪ ಆಗ್ತಿದೆ. ತನಿಖಾ ಸಂಸ್ಥೆಗಳಾದಂಥ ಇಡಿ, ಐಟಿ, ಸಿಬಿಐ ಇದೆಲ್ಲವನ್ನ ಕೂಡ ಇವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಈ ಆರೋಪದ ಸಾರ, ಒಟ್ಟು ಆರೋಪದ ತಿರುಳಿರೋದು. ಬಿಜೆಪಿ ಸರ್ಕಾರ ಬಂದ ನಂತರ ಇದಾಗಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಸೇರಿ ಎಲ್ಲ ವಿಪಕ್ಷಗಳು, ಅಂದ್ರೆ ಈ INDA ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂತ ಪಕ್ಷಗಳು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನ ಮಾಡೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೂಡ ಅವರು ಕೊಡ್ತಾರೆ. ಆ ಕಾರಣಗಳ ಪೈಕಿ ಲೇಟೆಸ್ಟ್ ಅಂತ ನಾವು ತೆಗೆದುಕೊಂಡ್ರೆ ಇಬ್ಬರು ಮುಖ್ಯಮಂತ್ರಿಗಳ ಬಂಧನ, ಒಬ್ಬರು ಹೇಮಂತ್ ಸೊರೇನ್, ಮತ್ತೊಬ್ಬರು ಅರವಿಂದ್ ಕೇಜ್ರಿವಾಲ್. ಇವರ ಬಂಧನ ಆಗಿರೋದು, ಸಾಲು ಸಾಲು ನಾಯಕರ ಮೇಲೆ IT ದಾಳಿ, ಇಡಿ ದಾಳಿ, CBI ದಾಳಿ ಇದಾಗಿರೋದು, ಇದೆಲ್ಲವೂ ಕೂಡ ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕೀಯ ಷಡ್ಯಂತ್ರ, ಕುತಂತ್ರ ಈ ದಾಳಿಗಳ ಹಿಂದೆ ಇದೆ ಅನ್ನೋದು ವಿಪಕ್ಷಗಳು ಮಾಡ್ತಾ ಇರುವಂತ ಆರೋಪ. ವಿಪಕ್ಷಗಳ ಆರೋಪಕ್ಕೆ ಈಗ ಪ್ರಧಾನಿ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಧಾನಿ ಉತ್ತರಿಸ್ಲಿ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇದ್ವು. ಈಗ ಪ್ರಧಾನಿ ಆ ಆರೋಪಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಉತ್ತರ ಒಟ್ಟು ತಿರುಳು ಹೆಂಗಿದೆ ಅಂತಂದ್ರೆ, ಅಂಕಿಅಂಶಗಳ ಸಮೇತ ತಮ್ಮ ಸರ್ಕಾರದ ಮೇಲೆ ಬಂದಿರುವಂತಹ ಆರೋಪವನ್ನ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಗೆಳೆದಿದ್ದಾರೆ. ಆ ಅಂಕಿಅಂಶಗಳನ್ನ ಅನಂತರ ನಾವು ನೋಡ್ತಾ ಹೋಗೋಣ. ಒಟ್ಟಲ್ಲಿ ಈ ಆರೋಪದಲ್ಲೂ ಹುರುಳಿಲ್ಲ. ಮುಂದೆಯೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಇದೇ ವೇಗದಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅಥವಾ ತನಿಖಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟರು ಅಂತ ನಾನು ಹೇಳಿದೆ. ಅದನ್ನ ಯಾವ ರೀತಿಯ ಉತ್ತರ, ಏನೇನು ಮಾತನಾಡಿದ್ದಾರೆ, ಒಂದು ಪತ್ರಿಕೆಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದಂತ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಆ ಉತ್ತರದಲ್ಲಿ ನೋಡೋಣ. ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ಇಡಿ ಕೇಸುಗಳು, ಜಾರಿ ನಿರ್ದೇಶನಾಲಯ ದಾಖಲಿಸಿರುವಂತ ಕೇಸುಗಳ ಪೈಕಿ 3% ಮಾತ್ರ ವಿಪಕ್ಷ ನಾಯಕರಿಗೆ ಸೇರಿದ್ದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇದರ ಜೊತೆಗೆ 97% 3% ವಿಪಕ್ಷ ನಾಯಕರಿಗೆ ಸೇರಿದ್ದಾಗಿದ್ರೆ 97% ಅಧಿಕಾರಿಗಳು, ಕ್ರಿಮಿನಲ್ಗಳು ಇವರ ಮೇಲೆ ಕೇಸ್ ಆಗಿದೆ. ಅಂದ್ರೆ ನಾವು ಅಧಿಕಾರಕ್ಕೆ ಬಂದ ನಂತರ ಜಾರಿ ನಿರ್ದೇಶನಾಲಯ ಕೇಸು ದಾಖಲಿಸಿದ್ದು 97%. ಅದು ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು, ಅಕ್ರಮ ಮಾಡೋರು ಅವರದ್ದಾದ್ರೆ ಉಳಿದ 3% ರಾಜಕಾರಣಿಗಳಿದ್ದಾರೆ ಅದರಲ್ಲಿ ಅಂತ. ಭ್ರಷ್ಟಾಚಾರದ ವಿರುದ್ಧ ಕ್ರಮ ಮುಂದುವರಿಯುತ್ತೆ ಅಂತ ಹೇಳೋದರ ಜೊತೆಗೆ ಒಂದು ಅಂಕಿಅಂಶವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ರೀತಿ ನಮ್ಮ ಸರ್ಕಾರ ಆದ್ಯತೆಯನ್ನು ಕೊಟ್ಟಿದೆ ಅನ್ನೋದನ್ನ ಹೇಳ್ತಾ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮಧ್ಯವರ್ತಿಗಳಿಗೆ ದುಡ್ಡು ಹೋಗದಂತೆ ನಾವು ನೇರ ನಗದು ವರ್ಗಾವಣೆಯ ವ್ಯವಸ್ಥೆಯನ್ನು ಜಾರಿಗೆ ತಂದ್ವಿ, ಅಂದ್ರೆ DBT ಅದನ್ನು ಜಾರಿಗೆ ತಂದ್ವಿ. ಅದರಿಂದ ಏನಾಯಿತು ಅಂತಂದ್ರೆ 10 ಕೋಟಿ ನಕಲಿ ಫಲಾನುಭವಿಗಳು ಪಟ್ಟಿಯಿಂದ ಔಟ್ ಆದ್ರು. ಅಂದ್ರೆ ಮೊದಲೆಲ್ಲ DBT ಇಲ್ಲದೆ ಇದ್ದಾಗ ಫೇಕ್ ಹೆಸರಲ್ಲಿ ಯಾರ್ಯಾರೋ ದುಡ್ಡು ತೆಗೆದುಕೊಳ್ತಾ ಇದ್ರು. ಈಗ 10 ಕೋಟಿ ಫೇಕ್ ಫಲಾನುಭವಿಗಳನ್ನ ನಾವು ಆ ಫಲಾನುಭವಿಗಳ ಪಟ್ಟಿಯಿಂದ ಹೊರಗೆ ಹಾಕಿದ್ದೀವಿ. ದೇಶದ ಬೊಕ್ಕಸಕ್ಕೆ ಇದರಿಂದಾಗಿ 2.75 ಲಕ್ಷ ಕೋಟಿಯಷ್ಟು ಉಳಿತಾಯ ಆಗಿದೆ.
ಅಂತ ಪ್ರಧಾನಿ ನರೇಂದ್ರ ಮೋದಿ ಒಂದು ಅಂಕಿಅಂಶವನ್ನು ಕೊಟ್ಟರು. ಇದರ ಜೊತೆಗೆ 2014ಕ್ಕೂ ಮುಂಚಿತವಾಗಿ, ಅಂದ್ರೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಇಡಿ 5,000 ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿತ್ತು ತನಿಖೆಯಲ್ಲಿ. ನಂತರ ನಾವು ಬಂದ ನಂತರ 2014ರ ನಂತರ ಜಾರಿ ನಿರ್ದೇಶನಾಲಯ 1,00,000 ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದೆ. ಅಂದ್ರೆ ಅಕ್ರಮ ಯಾರು ಮಾಡಿದ್ದಾರೋ ಅವರಿಂದ 1,00,000 ಕೋಟಿಯ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದೆ. ಅಂದ್ರೆ ವ್ಯತ್ಯಾಸವನ್ನು ಅವರು ಹೇಳ್ತಾ ಇರೋದು. ನೆಕ್ಸ್ಟ್ ಕ್ಯಾಶು ರಿಕವರಿ ಮಾಡಿಕೊಂಡಿರೋದು 34 ಲಕ್ಷ. ಆಗ ಈಗ 2,000 ಕೋಟಿ, ಅಂದ್ರೆ 2014ರಿಂದ 24ರ ಅವಧಿಗೆ 2,000 ಕೋಟಿಯಷ್ಟು ಕ್ಯಾಶು, ಅಂದ್ರೆ ನಗದು ಇಡಿ ಸೀಸ್ ಮಾಡಿಕೊಂಡಿದೆ ಅಥವಾ ವಶಪಡಿಸಿಕೊಂಡಿದೆ. ಅಂದ್ರೆ ನಮ್ಮ ಇಡೀ ಕಾರ್ಯಾಚರಣೆ ಏನಿದೆ, ಜಾರಿ ನಿರ್ದೇಶನಾಲಯ ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಭ್ರಷ್ಟರನ್ನ ಗುರಿಯಾಗಿರಿಸಿ ಬಹಳ ತೀವ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರೆದಿದೆ ಅನ್ನೋ ವಿಚಾರವನ್ನ ನರೇಂದ್ರ ಮೋದಿಯವರು, ಪ್ರಧಾನಿ ನರೇಂದ್ರ ಮೋದಿಯವರು ಹೇಳ್ತಾ ಇರೋದು. ಆ ಮೂಲಕ ಯಾವ ಕೇಸು ಕೂಡ ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ಲ, ಮತ್ತು ನಾವು ಮಾಡಿರುವಂತ ಕೆಲಸ ಏನಿದೆ ಅದು ಭ್ರಷ್ಟಾಚಾರದ ವಿರುದ್ಧ. ಮುಂದಿನ ಅವಧಿಗೆ ಮತ್ತೆ ಅವಕಾಶ ಸಿಕ್ಕಿದ್ರೂ ಕೂಡ ಅದನ್ನೇ ಮಾಡ್ತೀವಿ ಅಂತ ಪ್ರಧಾನಿ ಇವತ್ತೊಂದು ಇಂಟರ್ವ್ಯೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿಯ ಕಡೆಯಿಂದ ಕಾಂತಿ ಶೆಟ್ಟಿ ಜೊತೆಗಿದ್ದಾರೆ. ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜಾತ್ಯತೀತ ಜನತಾದಳದಿಂದ ಶ್ವೇತಾ ಯಾದವ್ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ಕಡೆಯಿಂದ ಐಶ್ವರ್ಯ ಮಹಾದೇವ್, ಎಐಸಿಸಿಯ ವಕ್ತಾರರು. ನಮಸ್ತೆ ಐಶ್ವರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾಂತಿ ಶೆಟ್ಟಿರಿಂದಲೇ ಶುರು ಮಾಡಬೇಕು. ಬಹುಶಃ ಸ್ಪಷ್ಟನೆಯನ್ನ ನೋಡದೆ ನಾನು ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದನ್ನು ಗಮನಿಸಿದೆ. 3% ವಿಪಕ್ಷದವರಿದ್ದಾರೆ ಅಂತ ಹೇಳಿದರು ಅಥವಾ ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿಯಲ್ಲಿ ಇರೋರೆಲ್ಲ ಪರಮ ಪಾವನರು, ಪುನೀತರು, 916 ಗೋಲ್ಡು ಈ ರೀತಿ ನಾವು ಭಾವಿಸಬೇಕಾ? ಬಿಜೆಪಿಯವ್ರ ಮೇಲೆ ಇಡಿ ದಾಳಿ ಆಗಲ್ಲ, IT ದಾಳಿ ಆಗಲ್ಲ. ಬಿಜೆಪಿಯಲ್ಲೆಲ್ಲ ಬಡತನದ ಬೇಗೆಯಿಂದ ನರಳುತ್ತಾ ಇರೋರು ಮತ್ತು ಬಹಳ ಅದ್ಭುತವಾದಂಥ ಪ್ರಾಮಾಣಿಕರಿದ್ದಾರೆ ಅಂತ ನಾವು ಭಾವಿಸಬೇಕಾ? ಹೆಂಗೆ? ಕೈಲಾಗದವರು ಮೈಯೆಲ್ಲ ಪರಿಚ್ಕೊಂಡ್ರು ಅಂತ ಒಂದು ಗಾದೆ ನೆನಪಿ ಬರ್ತಾ ಇದೆ ಈ ಎಲೆಕ್ಷನ್ ಸಮಯದಲ್ಲಿ. ನೀವು ಹೇಳ್ತಾ ಇರೋ ಒಂದು ಇತಿಹಾಸ ನೋಡೋಣ, ಇತ್ತೀಚೆಗೆ ನಡೆದಿರೋದು ನೋಡೋಣ. ಕೇಜ್ರಿವಾಲ್ದಾಯಿತು, ಆ ಥರ ಆವಾಗಲೂ ಇದೇ ಥರ ಮಾತು ಬಂತು. ಕೇಜ್ರಿವಾಲ್ಗೆ IT ಇದೆಲ್ಲ ಕಂಪ್ಲೇಂಟ್ ಮಾಡಿರೋದು ಯಾರು? ಇದೇ ಕಾಂಗ್ರೆಸ್ನ ಮುಖಂಡರಾದ ಅಜಯ್ ಮಕೇನ್ ಅವರು, ಡೆಲ್ಲಿಯ ಕಾಂಗ್ರೆಸ್ ಮುಖಂಡರು. ಏನಂತ ಹೇಳಿದ್ರು, ಗೋವಾದಲ್ಲಿ ಇಷ್ಟು ಕೋಟಿ ಹಗರಣ ಆಯಿತು ಅಂತ. ಆಮೇಲೆ ಆವಾಗ ಅವರು ಕಾಂಗ್ರೆಸ್ ಜೊತೆ ಸೇರಿರಲಿಲ್ಲ. ಅಂದರೆ ಇಲ್ಲೂ ರಾಜಕೀಯನೇ ನೋಡಿ. ಇವತ್ತು ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಸದ್ಬಳಕೆ ಮಾಡಿಕೊಳ್ಳಿ ಅಂತ. ನಿಜವಾಗ್ಲೂ ಅವರು ಕರೆಕ್ಟಾಗಿ ಅವ್ರು ಏನು ತಪ್ಪು ಮಾಡಿಲ್ಲ ಅಂದರೆ ಕೇಜ್ರಿವಾಲ್ ಜೊತೆ ಅವರು ಕರೆಕ್ಟ್ ಶೆಟ್ರೆ. ಈಗ ಸದ್ಬಳಕೆ ಅಂತಂದ್ರೆ ಎಲ್ಲರ ವಿರುದ್ಧವೂ ಕ್ರಮ ಆಗಬೇಕು. ಖಂಡಿತ. ನಾನು ಒಂದಿಷ್ಟು ವಿಚಾರವನ್ನು ಹೇಳ್ತೀನಿ. ಸುವೇಂದು ಅಧಿಕಾರಿ, ವೆಸ್ಟ್ ಬೆಂಗಾಲ್, ನೀವು ಹೋರಾಟವನ್ನು ಮಾಡಿದ್ರಿ ಅವರ ವಿರುದ್ಧ. ಅವರು TMCಯಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಈಗ ಬಿಜೆಪಿಗೆ ಬಂದರು, ತನಿಖೆ ನಡೀಲಿಲ್ಲ, ಮುಂದಕ್ಕೆ ಹೋಗಲಿಲ್ಲ. ಅಜಿತ್ ಪವಾರ್ ಅವರ ವಿರುದ್ಧ ಏನೇನು ಆರೋಪಗಳನ್ನು ಮಾಡಿದ್ರಿ ಅಂತ ಈ ದೇಶದ ಜನ ನೆನಪಿಟ್ಕೊಂಡಿದ್ದಾರೆ. ಇವತ್ತು ನಿಮ್ಮ ಜೊತೆಗಿದ್ದಾರೆ, ತನಿಖೆ ಮುಂದಕ್ಕೆ ಸಾಗಲ್ಲ. ಪ್ರತಿಪಕ್ಷದವರು ಅಂತಂದ್ರೆ ತನಿಖೆ ಮುಂದಕ್ಕೆ ಸಾಗತ್ತೆ, ಜೈಲಿಗೆ ಹೋಗ್ತಾರೆ. ಸೊ ಇದನ್ನ ನಾನು ಒಬ್ಬ ಪ್ರಜ್ಞಾವಂತ ಮತದಾರನಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಒಂದು ಭಾರತದಲ್ಲಿ ಒಂದು ವಿರೋಧ ಪಕ್ಷ ಅಂತ ಒಂದು ಬೇಕು. ಯಾವ ಥರ ಬೇಕು? ಭಾರತವನ್ನು ಪ್ರೀತಿಸುವಂಥ ವಿರೋಧ ಪಕ್ಷ ಬೇಕು. ಈ ಮಣ್ಣಿನ ನೆಲದ ಸಂಸ್ಕೃತಿ ಪ್ರೀತಿಸುವಂಥ ಬೇಕು. ಈ ಏಕಶಿತ್ ಒಂದು 55 ವರ್ಷ ಇವರು ರಾಜ್ಯಭಾರ ಮಾಡಿದ್ದಾರೆ. ಒಂದು ಏಕಶಿತ್ 50 ನಂಬರ್ ಇವ್ರ ಹತ್ರ ಇಲ್ಲ. ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋ ಒಂದು ಆ ಮಟ್ಟದ ನಂಬರೇ ಇಲ್ಲಿ ಬರ್ತಿಲ್ಲ ಕಳೆದ ಒಂದು 10 ವರ್ಷದಿಂದ. ಇವರು ಪ್ರಶ್ನೆ ಮಾಡಬೇಕಿದ್ದಾನೆ, ಮಾಡಲಿ. ನಾವು ಪ್ರಶ್ನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಪ್ರಜಾಪ್ರಭುತ್ವದ ಹಬ್ಬ ನಡೀತಾ ಇದೆ. ಈ ಥರ ಒಂದು ಎಲೆಕ್ಷನ್ ಟೈಮಲ್ಲಿ ಇವರಿಗೆ ಬೇರೆ ಕೆಲಸ ಇಲ್ವಾ? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈಗ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ದೇ ಹೌದಾದರೆ ನೋಡಿ, ಎಲ್ಲರನ್ನು ಬಂಧಿಸುವುದಿದೆಯಲ್ಲ, ಇದು ಏನು ಜುಡಿಷಿಯಲ್ ಕಸ್ಟಡಿ ಎಲ್ಲ ತಗೊಳ್ಳೋದು ಸರ್ಕಾರ ಅಲ್ಲ, ಅದು ನ್ಯಾಯಾಲಯ. ನ್ಯಾಯಾಲಯಕ್ಕೆ ತಲೆ ಬಾಗಲೇಬೇಕು. ಇವರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮನೀಶ್ ಸಿಸೋಡಿಯಾ ಇರ್ಬೋದು, ಸಂಜಯ್ ಸಿಂಗ್ ಇರ್ಬೋದು, ಅವರೆಲ್ಲ ಯಾಕೆ ಇನ್ನು 1 ವರ್ಷ ಆದರೂ ಇನ್ನೂ ಆಚೆ ಬಂದಿಲ್ಲ? ಯಾಕೆ ಇನ್ನೂ ಅಲ್ಲೇ ಇದ್ದಾರೆ? ಇಡೀ ಮಂತ್ರಿಮಂಡಲನೇ ಅವ್ರದ್ದು ಅಲ್ಲೇ ಇದೆಯಲ್ಲ, ಇನ್ನೂ CM ಅವ್ರ ಪೋಸ್ಟಿಂದ ಇದು ಮಾಡಿಲ್ಲ. ಯಾಕೆ? ಒಂದು ವೇಳೆ ಅವರು ತಪ್ಪು ಮಾಡಿದ್ದೇ ಹೌದಾ ಮಾಡಿಲ್ಲ ಆದರೆ ನೋಡಿ, ಅವ್ರು ಇನ್ನಷ್ಟು ಮತ ಗಳಿಸ್ಬೋದು. ನೋಡಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬೋದಲ್ವಾ? ಜುಡಿಷಿಯಲ್ ನೋಡಿ, ಎಲ್ಲದಕ್ಕೂ ಬ್ಲೇಮ್ ಮಾಡೋದಕ್ಕೂ ಒಂದು ಅರ್ಥ ಇದೆ. 140 ಕೋಟಿ ಜನ ಇದನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಅರ್ಥ ಇದಾಗ್ತಿದೆ ನೋಡಿ. ಜುಡಿಷಿಯಲ್ ಅನ್ನೋದು ಮೊದಲು ಇವರು ನಾನು 1974 ಇದ್ದಂಗೆ ಇಲ್ಲ. ಈಗ ಎಲ್ಲವನ್ನೂ ಅವರು ಕಗ್ಗೋಲೆ ಮಾಡಿ ಇಟ್ಕೊಂಡ್ರಲ್ಲ, ಅದೆಲ್ಲ ಎಲ್ಲವೂ ಪಾರದರ್ಶಕವಾಗಿದೆ. ನರೇಂದ್ರ ಮೋದಿ ಅವರು ಏನಂತ ಹೇಳಿದ್ರು? ಕೇವಲ 3% ಅಂತ ಹೇಳಿದ್ರು. ನೋಡಿ, ನಾವು ಹೇಳುದು
ಭಾರತೀಯ ಜನತಾ ಪಾರ್ಟಿ So, ಯಾವತ್ತೂ ಯಾವ ಕೂಡ ಕೇಸು politically ಪಾರದರ್ಶಕವಾಗಿ motivated ಅಲ್ಲ ಅಂತ. ಪಾರದರ್ಶಕವಾಗಿ ಶೂನ್ಯ ಭ್ರಷ್ಟಾಚಾರದಿಂದ ಕೆಲಸ ಮಾಡದೆ ಹೊರತು Yes, ಒಂದೇ ಒಂದು ಕಪ್ಪು ಚುಕ್ಕೆ ನರೇಂದ್ರ ಮೋದಿ ಅವರ ಬಗ್ಗೆ ಏನಾದ್ರು ಇದೆಯಾ? ಐಟಿಯನ್ನ ಬಳಸ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಿದೆ ಅನ್ನೋದು ಆರೋಪ. ಏನ್ ಹೇಳ್ತೀರಿ? ಅಲ್ಲ, ಆರೋಪ ಮಾಡ್ತಾ ಇರೋರು ಯಾರು? ಅವರು ಫಸ್ಟು ನಾವು ಹಿಂದೆ ಇತಿಹಾಸ ತಿರುಗೊಂದ್ಸಲ ನೋಡ್ಕೋಬೇಕು ಅವರು. ಯಾಕೆ ಅಂತಂದರೆ ನಾವು ನಮ್ಮ ಅನುಕೂಲಕ್ಕೆ ಲೋಕಾಯುಕ್ತ ಇರ್ಬೋದು, ಇನ್ನೊಂದಿರ್ಬೋದು, ಅಂಥ ಸಂಸ್ಥೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮುಚ್ಚಾಕ್ಸಿ ನೀವು ನಿಮ್ಮ ಎಷ್ಟೋ ಕೇಸ್ಗಳನ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ಈಗಿನ ಹಾಲಿ ಮುಖ್ಯಮಂತ್ರಿಗಳು. ಆ ಥರ ಇದ್ದಾಗ ನೀವು ನೇರವಾಗಿ ಒಬ್ರಿಗೆ ಪ್ರಶ್ನೆ ಮಾಡ್ತಿದ್ದೀರಾ ಅಂದಾಗ ನಿಮ್ಮಲ್ಲಿ ದಾಖಲೆಗಳು, ನಾವು ಸರ್ವಗುಣ ಸಂಪನ್ನರು, ನಮ್ಮಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಡಾಕ್ಯುಮೆಂಟ್ ಇದೆ, ನಾವು ತುಂಬ ನಿಷ್ಠಾವಂತರು ಅಂತ ಹೇಳ್ಕೊಳ್ಳೋರು ಎಲೆಕ್ಷನ್ ಟೈಮಲ್ಲೇ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಮೋದಿ ಈಸ್ ಅ ಬ್ರ್ಯಾಂಡ್. ಈಗ ಮೋದಿ ಅನ್ನೋದು ಒಂದು ಹೆಸರು ಇದೆ, ಅದಕ್ಕೆ ಅವ್ರು ಮೇಡಮ್ ಉತ್ತರ ಕೊಡ್ತಾರೆ. ಬಟ್ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಸೋ ಮೆನಿ ಥಿಂಗ್ಸ್, ನೀವು ಬೇಕಾದಷ್ಟು ವಿಷಯಗಳಿದೆ ಬಿ ಜೆ ಪಿ ಬಗ್ಗೆ ಮಾತಾಡೋಕ್ಕೆ, ನೀವು ಅದನ್ನು ಹೇಳಬೇಕೇ ಹೊರತು ಈಗ ನೀವು ನಿಮ್ಮಲ್ಲಿ ಸಾಕ್ಷಿಗಳು ಅಷ್ಟೊಂದು ಇದ್ಮೇಲೆ ನೀವು ಪೇ ಸಿ ಎಮ್ ಮಾಡಿದ್ರಿ 40% ಅಂತ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ತುಂಬ ಕೆಲಸಗಳು ಅದನ್ನು ನೀವು ಪ್ರೊಟೆಸ್ಟ್ ಮಾಡಿದ್ರಿ. ಬಟ್ ಇವಾಗ ನಿಮ್ಮ ಸರ್ಕಾರ ಇದೆಯಲ್ಲ, ಅದನ್ನು ಯಾಕೆ ನೀವು ಮಾಡಿಲ್ಲ? ನಿಮ್ಮಲ್ಲಿ ಸಾಕ್ಷಿ ಇದ್ದಿದ್ದಕ್ಕೆ ನೀವು ಮಾಡಿದ್ರಿ ಅಲ್ಲ. ಸೊ ಈಗ ಅದನ್ನು ಸಾಕ್ಷಿ ಬಿಡುಗಡೆ ಮಾಡಿ ನೀವು ಅವ್ರನ್ನ ಯಾಕೆ ಜೈಲಿಗೆ ಕಳ್ಸೋದು ಮಾಡಲ್ಲ ನೀವು? ಹಾಗಾದರೆ ನೀವು ಕಾಂಗ್ರೆಸ್ನವರು ಹೇಳೋದು ಸುಳ್ಳು. ಜನರನ್ನು ನೀವು ಮರಳು ಮಾಡೋಕ್ಕೆ ನಿಮಗೆ ಓನ್ಲಿ ಬೇಕಾಗಿರೋದು ಜನರಿಂದ ಓಟ್ ಮಾತ್ರ. ಈಗ ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ಒಂದು ಕಡೆ ನಮಗೆ ನಮ್ಮ ತೆರಿಗೆಯ ಹಣ ನಮಗೆ ಕೊಟ್ಟಿಲ್ಲ, ನಮ್ಮ ಹಕ್ಕು ನಮಗೆ ಸಿಗದೇ ಇದ್ಮೇಲೆ ಇಂಡಿಯಾನ ನಾವು ಭಾಗ ಮಾಡಬೇಕು ಅನ್ನೋ ಒಂದು ಮಾತು ಬರುತ್ತೆ. ಸೊ ಈಗ ಮೋದಿ ಎಲ್ಲರನ್ನೂ ಸೇರಿಸಿ ಒನ್ ಕಂಟ್ರಿ, ಒನ್ ನೇಷನ್ ಅಂತ, ಒನ್ ಎಲೆಕ್ಷನ್ ಅಂತ ಮಾಡೋ ಅಂಥ ಒಂದು ವಿಷನ್ ಇಟ್ಕೊಂಡಿರೋ ಅಂಥವ್ರ ಬಗ್ಗೆ ನೀವು ಮಾತಾಡುವಾಗ ಐಟಿ ಇಡಿ ಇಟ್ಸ್ ಎ ಸ್ಮಾಲ್ ಥಿಂಗ್. ನೀವು ಅದನ್ನ ಯೋಚನೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಜೊತೆಗೆ ಬಂದ ನಂತರ ನಿಮಗೆ ಅದು ಸ್ಮಾಲ್ ಥಿಂಗ್ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಮೊದಲೇನೆಲ್ಲ ಮಾತಾಡಿದ್ದೀರಿ ಅಂತ ರಾಜ್ಯದ ಜನ ನೆನಪಿಟ್ಕೊಂಡಿದ್ದಾರೆ. ಯಾದವ್ ಅವರೇ, ಒಂದ್ ಸೆಕೆಂಡ್. ಈಗ ಐಟಿ ಇಡಿ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಇದು ಮಾಡಿದ್ರು ನಾವೆಲ್ಲ ನೋಡಿದೀವಿ ಅದನ್ನ. ಅವರಲ್ಲಿ ದಾಖಲೆ ಇತ್ತ, ಏನಾಯ್ತು, ಯಾಕೆ ಜೈಲಿಗೆ ಹೋದ್ರು ಅವರು? ಆಗ ಐಟಿ ಇಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಕಳಿಸಿತ್ತು ಅಂತ ಅಪಾದನೆ ಮಾಡೋರು ಅವರು. ಮತ್ತೆ ಈಗ ಆಚೆ ಬಂದಿದ್ದಾರಲ್ಲ, ಎಲ್ಲ ನ್ಯಾಯ ಎಲ್ಲರಿಗೂ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲರಿಗೂ ನ್ಯಾಯ, ಲಾ ಪ್ರಕಾರ ಎಲ್ಲರಿಗೂ ಒಂದೇ ಇರೋದು. ಹಾಗಾದ್ರೆ ನಮ್ಮ ಮೇಲೆ ಯಾಕೆ ಐಟಿ ರೈಡ್ ಆಗಿಲ್ಲ? ನಾನು ಐಶ್ವರ್ಯ ಅವರನ್ನ ಇನ್ಕ್ಲೂಡ್ ಮಾಡ್ಕೊತೀನಿ. ಐಶ್ವರ್ಯ ಅವರೇ, ತನಿಖಾ ಸಂಸ್ಥೆಗಳಿರೋದೇ ಭ್ರಷ್ಟರನ್ನ ಬೇಟೆಯಾಡೋದಕ್ಕೆ. ತನಿಖಾ ಸಂಸ್ಥೆಗಳು ಇರೋದೇ ಅದಕ್ಕೆ ಅಂತ ಆದ ನಂತರ ತನಿಖಾ ಸಂಸ್ಥೆಗಳು ರೇಡ್ ಮಾಡಿದಾಗ, ವ್ಯಕ್ತಿಯೊಬ್ಬನನ್ನ ಅರೆಸ್ಟ್ ಮಾಡಿದಾಗ, ಆ ವ್ಯಕ್ತಿ ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾನೆ ಅನ್ನೋದು ರಕ್ಷಣೆಗೆ ಶೀಲ್ಡ್ ಅಲ್ಲ. ನಾನು ಇಂಥ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀನಿ ಅನ್ನೋದು ಭ್ರಷ್ಟರನ್ನ ರಕ್ಷಿಸೋದಕ್ಕೆ ಶೀಲ್ಡ್ ಆಗತ್ತಾ? ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ ಐಟಿ ಇಡಿ ಬಿಜೆಪಿ ಮತ್ತೆ ಅವರ ಅಲೈಸ್ಗಳ 12th ಬ್ಯಾಟ್ಸ್ಮನ್ ಆಗೋಗಿದೆ ಇವತ್ತು. ಅವ್ರು JDS ಅವ್ರು ಅಂತಿದ್ರು, JDS ಅವ್ರಿಗೆ ನಾನೇನು ಜ್ಞಾಪಿಸ್ಬೇಕಾಗಿಲ್ಲ, ನಿಮ್ಮ ದೇವೇಗೌಡರು ಮತ್ತೆ ನಿಮ್ಮ ಕುಮಾರಸ್ವಾಮಿ ಅವರು ಬಿಜೆಪಿ ಬಗ್ಗೆ ಏನೇನು ಮಾತಾಡಿದ್ರು, ಏನೇನು ಕಣ್ಣೀರು ಹಾಕಿದ್ರು, ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಇಳಿಸಿದ್ರು ಅಂತೆಲ್ಲ ಮಾತಾಡಿ ಇವತ್ತು ದೇಶದ ಐಕ್ಯಕತೆಗೆ ಮೋದಿ ಅವ್ರು ಬೇಕು ಅಂತ ಬಂದಾಗ ಯಾರು ಬಣ್ಣ ಯಾರು ಉಸಿರುವಳ್ಳಿಗಳು ಅಂತ ಗೊತ್ತಾಗತ್ತೆ. ಬಟ್ ಸ್ವಲ್ಪ ಫ್ಯಾಕ್ಟ್ಸ್ ನಿಮ್ ಮುಂದಿಡ್ತೀನಿ. ಹಲೋ, ಎಸ್ ಕೇಳ್ತಿದೆ ಐಶ್ವರ್ಯ ಅವರೇ, ಮುಂದುವರಿಸಿ. ಹಲೋ, ಮುಂದುವರಿಸಿ, ಕೇಳ್ತಿದೆ. ಟಾಕ್ ಬ್ಯಾಕ್ ಇದೆ. ಇವಾಗ ಬಹಳ ರೀಸೆಂಟ್ ಆಗಿ ಒಬ್ರು ಚವಾನ್ ಅಂತ ಮಹಾರಾಷ್ಟ್ರದವರು ಏನಂತೀನಿ ಬಿಜೆಪಿ ಸೇರ್ಕೊಂಡ್ರು. ಅದಕ್ಕಿಂತ ಮುಂಚಿತವಾಗಿ ಒಂದೇ ವಾರ ಮುಂಚಿತವಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು. ಏನ್ ಮಾಡಿದ್ರು, ಅದ್ರೊಳಗೆ ಚವಾನ್ ಅವ್ರ ವಿರುದ್ಧ ಏನೇನ್ ಅಪಾದನೆ ಇತ್ತು, ಏನ್ ಕರಪ್ಷನ್ ಚಾರ್ಜ್ ಇತ್ತು ಅಂತ ಮುಂದೆ ಹಾಕಿದ್ರು. ಅಜಿತ್ ಪವಾರ್ ಆಗಿರ್ಬೋದು, ಶಿವರಾಜ್ ಪಾಟೀಲ್ ಆಗಿರ್ಬೋದು, ಹಿಮಂತ ಬಿಸ್ವಾ ಸರ್ಮಾನ ಲೂಯಿಸ್ ಬರ್ಜರ್ ಸ್ಕ್ಯಾಮ್ ಅಲ್ಲಿ ಅಸ್ಸಾಂ ಬಿಜೆಪಿ ಅವರೇ ಎಷ್ಟು ಮಾತಾಡ್ಸಿದ್ರು. ಅವ್ರು ಸೇರಾದ್ಮೇಲೆ ಏನಾಯ್ತು, ಅದೆಲ್ಲ ಮುಚ್ಚ ಹೋಯ್ತು ತಾನೆ. ಇವಾಗ ಕರ್ನಾಟಕದಲ್ಲಿ ಬೇಕಾರೆ ಜನಾರ್ದನ್ ರೆಡ್ಡಿ ಅವ್ರ ಓಬ್ಳಿಪುರಂ ಸ್ಕ್ಯಾಮ್ ಕೇಸ್ ಎಷ್ಟು ವರ್ಷದಿಂದ ನಡೀತಾ ಇದೆ ಅಂತ ನಮಗೂ ಗೊತ್ತು. ಜೈಲ್ಗೂ ಹೋಗಿ ಬಂದ್ರು. ಇವಾಗ ಸಡನ್ ಆಗಿ ಡೈಲ್ಯೂಷನ್ ಆಫ್ ಕೇಸಸ್ ಯಾವಾಗಿಂದ ಶುರು ಆಯ್ತು, ಕಳೆದ ಚುನಾವಣೆಯಿಂದ ಶುರು ಆಯ್ತು ತಾನೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನೀವು ವಿಪಕ್ಷದಲ್ಲಿ ಅಥವಾ ಆಪೋಸಿಷನ್ ಅಲ್ಲಿ ಇದ್ದಾಗ ನಿಮ್ಮನ್ನ PMLA ಅಥವಾ ಐಟಿ ಇಡಿ CBI ಉಪಯೋಗಿಸ್ಕೊಂಡು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಕೊನೆಯದಾಗಿ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ನೀವು ಸುಮ್ನಿರೋದ್ ವಾಸಿ ಮಾತಾಡೋದ್ಕಿಂತ, ಬಿಕಾಸ್ ಇಟ್ಸ್ ಎಂಬ್ಯಾರಸಿಂಗ್. DK ಶಿವಕುಮಾರ್ ಅವ್ರದ್ದು ಉದಾಹರಣೆ ಕೊಡ್ತೀನಿ ಅಥವಾ ಚಿದಂಬರಂ ಅವ್ರ ಉದಾಹರಣೆ ಕೊಡ್ತೀನಿ, ನೀವು ನನಗೆ ಹೇಳಿ ನಾನು ತಪ್ಪಿದ್ರೆ ಎಲ್ಲಾದ್ರೂ. DK ಶಿವಕುಮಾರ್ ಅವರು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ 2 ವರ್ಷ ಆಯ್ತು. ರೀಸೆಂಟ್ ಆಗಿ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಲ್ಲಿ ದಟ್ ಹಸ್ ಬಿನ್ ಕ್ವಾಶ್ಡ್ ಅಂಡರ್ 482. ದೇರ್ ಹಸ್ ಬಿನ್ ಅ ರಿಟ್ ಪಿಟಿಷನ್, ದೇರ್ ಇಸ್ ಅ ಕ್ವಾಶಿಂಗ್ ಆನ್ ದ ಕೇಸ್ ಅಗೇನ್ಸ್ಟ್ ಹಿಮ್. 1
ಚಿದಂಬರಂ ಅವ್ರದ್ದು ಕೂಡ ಜೈಲಿಗೆ ಹಾಕಿದ್ರಿ. ಅವ್ರ ಪಂಚ್ನಾಮಲ್ಲಿ ಏನ್ ರಿವೀಲ್ ಆಯ್ತು? ಇವತ್ತಿನ ಪರಿಸ್ಥಿತಿ ಏನಂದ್ರೆ PMLA IT ED ಎಲ್ಲ ಉಪಯೋಗಿಸ್ಕೊಂಡು ದ ಪ್ರಾಸೆಸ್ ಇಸ್ ದ ಪನಿಷ್ಮೆಂಟ್ ಅಂತ ನೀವು ಮೂಲೆ ಗುಂಪು ಮಾಡಿ ಜನಕ್ಕೆ ಕಾಟ ಕೊಡ್ತಾ ಇದ್ದೀರಾ. JDS ನಾಯಕರೇ ಅಂದ್ರು, ಅವ್ರ ಸರ್ಕಾರ ಬೀಳವಾಗ 2018-19 ಏನಂದ್ರು, ಆಮಿಷ ಮೂಡ್ಸಕ್ಕೆ, ಅವ್ರನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಬಿಜೆಪಿ ಅವ್ರು ಏನೇನ್ ಕುತಂತ್ರ ಮಾಡ್ತಾ ಇದಾರೆ ಅಂತ. ಅದನ್ನ ಇವಾಗ ಬಂದ್ ಮಾತಾಡಿ ಬರೀ ಬಾಡೂಟದ ಬಗ್ಗೆ ಮಾತಾಡೋ JDS ಅವರು ಇವತ್ ಬಂದ್ ಮಾತಾಡ್ಬೇಕು. ಈ ಮೈತ್ರಿ ಆಗೋಕ್ಕಿಂತ ಮುಂಚೆ ಏನೇನ್ ಮಾತಾಡಿದ್ರಿ ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ? ಯಾರು ಕಣ್ಣೀರ್ ಹಾಕಿದ್ರು? ನಾನು ರಾಜಕೀಯದಿಂದ ನಾನು ನಿವೃತ್ತಿ ಹೊಂಡ್ತೀನಿ ಅಂದವ್ರು ಯಾರು? ಇವತ್ತು ನೀವು ಅವಕಾಶವಾದಿ ರಾಜಕಾರಣ ಮಾಡ್ಕೊಂಡು ದುರ್ಬಳಕೆ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ನಾನು ಇಂಟರಪ್ಟ್ ಮಾಡ್ಲಿಲ್ಲ ಮ್ಯಾಮ್ ನಿಮ್ನ, ಒಂದ್ ನಿಮಿಷ ನಿಮ್ಮನ್ನ ಇಂಟರಪ್ಟ್ ಮಾಡ್ಲಿಲ್ಲ, ಒಂದ್ ನಿಮಿಷ. ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್. ಸಿಂಪಲ್ ಫ್ಯಾಕ್ಟ್ ಇಸ್, ನೀವು ಅವಕಾಶವಾದಿ ರಾಜಕೀಯ ಮಾಡಿಕೊಂಡು ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದಿದ್ರೆ ಮೈತ್ರಿ ಬೇಕಿರ್ಲಿಲ್ಲ. ನೀವು ಮೈತ್ರಿ ಮಾಡ್ಕೊಂಡು ನಿಮ್ಮನ್ನು ಕಾಪಾಡ್ಕೊತಾ ಇದ್ದೀರಾ, ನಿಮ್ಮ ಮಾಡಿರೋ ಯು ಆರ್ ಮಿಸ್ಯೂಸಿಂಗ್ ದ ಕಾನ್ಸ್ಟಿಟ್ಯೂಷನ್. ಮಿಸ್ಯೂಸಿಂಗ್ ದ ಕಾನ್ಸ್ಟಿಟ್ಯೂಷನ್. ಐಶ್ವರ್ಯ ಅವರೇ, ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ ಮಿಸ್ಯೂಸ್ ಮಾಡ್ತಾ ಇರೋದು ಕಾಂಗ್ರೆಸ್ನವರಲ್ವಾ? ಸ್ವಲ್ಪ ಮೈಕ್ ಚೆಕ್ ಮಾಡಿಸ್ಕೊಳ್ಳಿ, ಸ್ವಲ್ಪ ಫೋನ್ ಚೆಕ್ ಮಾಡಿಸ್ಕೊಳ್ಳಿ. ಶನಿವಾರ ಅವರು ಕೂಡ ಜಾಯಿನ್ ಆದ್ರು. ಶನಿವಾರ ಸರ್ ನಮಸ್ಕಾರ. ಶನಿವಾರ ಸರ್ ನಮಸ್ತೆ. ನಮಸ್ಕಾರ. ಬಹುಶಃ ತಾವು ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ನರೇಂದ್ರ ಮೋದಿ ಅವರು ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ಈ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡ್ರ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ಎಲ್ಲಾ ಸರ್ಕಾರಗಳಿಗೂ ಕೂಡ ಈ ಆರೋಪ ತಟ್ಟಿದೆ. ಹಿಂದೆ UPA ಸರ್ಕಾರ ಇದ್ದಾಗ CBI ಅನ್ನ ಪಂಜರದ ಗಿಳಿ ಅಂತ ಸುಪ್ರೀಂ ಕೋರ್ಟ್ ಕರೆಯಿತು. ಸೊ ನಾವು ಅದನ್ನು ರೀಕಾಲ್ ಮಾಡಬಹುದು ಈಗ. ಸೊ ಎಲ್ಲ ಸರ್ಕಾರಗಳಿಗೂ ಕೂಡ ತಟ್ಟಿದೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿರುವಂತ ಆರೋಪ. ಬಟ್ ಈ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿನೇ ತಡ್ತಿದೆಯಾ ಅಂತ? ಅದು ಟು ಗ್ರೇಟ್ ಎಕ್ಸ್ಟೆಂಟ್ ಆ ಥರದ ಒಂದು ಪರ್ಸೆಪ್ಷನ್ ಬರಲಿಕ್ಕೆ ಕಾರಣಗಳಿವೆ. CBI ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಿದ್ದ ದಿನಗಳಿತ್ತು. ನೀವು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಇದು ಪಂಜರದ ಗಿಳಿ, ತನ್ನ ಮಾಲೀಕನ ಧ್ವನಿಯಲ್ಲಿ ಮಾತನಾಡುವಂತಹ ಗಿಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಆ ಗಿಳಿಯ ಜೊತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಈ ತರದ ಎಲ್ಲ ಏಜೆನ್ಸಿಗಳು ಸೇರಿ ಇವೆಲ್ಲವೂ ಒಂದು ಗಿಡಗಗಳ ಹಿಂಡಾಗಿಬಿಟ್ಟಿದೆ ಅನ್ನೋದು ಅಪೋಸಿಷನ್ ಪಾರ್ಟಿಯ ವಾದ. ಟು ಎ ಗ್ರೇಟ್ ಎಕ್ಸ್ಟೆಂಟ್ ದೇರ್ ಸೀಮ್ಸ್ ಟು ಬಿ ಸಮ್ ವಾಟರ್ ಇನ್ ಇಟ್. ಏನಂದ್ರೆ ಅದಕ್ಕೆ ಮುಂಚೆನೂ ಹೇಳಿದ್ರಲ್ಲ, ಈ 2014ಗೆ ಮುಂಚೆ 2004 to 2014 ಸ್ಪೀಕಿಂಗ್ ಸ್ಟ್ರಿಕ್ಟ್ಲಿ ವಿತ್ ಸ್ಟಾಟಿಸ್ಟಿಕ್ಸ್, ಆ 10 ವರ್ಷಗಳ ಅವಧಿಯಲ್ಲಿ ಆಗಿದ್ದಂತಹ ರೈಡ್ಗಳು 26 ಜನದ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೈಡ್ ಮಾಡಿತ್ತು. ಆ 26 ಜನರ ಪೈಕಿ ಓನ್ಲಿ ಅಬೌಟ್ 54% ಆಫ್ ದೆಮ್ ವರ್ ಅಪೋಸಿಷನ್ ಲೀಡರ್ಸ್. ಆಫ್ ಕೋರ್ಸ್ ಇಟ್ ವಾಸ್ ಬೀಯಿಂಗ್ ಯೂಸ್ಡ್. ಬಟ್ ಈಗ ನೋಡಿ, 121 ಕೇಸ್ಗಳು, ಐ ಥಿಂಕ್ 123 ಜನ ಪೊಲಿಟಿಕಲ್ ಲೀಡರ್ಸ್ ದೇ ಆರ್ ಅಂಡರ್ ಇನ್ವೆಸ್ಟಿಗೇಷನ್ ಫ್ರಮ್ ಆಲ್ ದೀಸ್ ಏಜೆನ್ಸೀಸ್, ಆಫ್ ವೈಟ್ 95% ಆರ್ ಅಪೋಸಿಷನ್ ಲೀಡರ್ಸ್. ಈಗ ಬಿಜೆಪಿ ಹೊಸರು ಮಾತಾಡ್ತಾ ಹೇಳ್ತಾ ಇದ್ರು, ಹೌದು ಜುಡಿಷಿಯಲ್ ಕಸ್ಟಡಿಗೆ ಕೊಡೋದಕ್ಕೆ ಸರ್ಕಾರ ಅಲ್ಲ, ಕೋರ್ಟ್ ಕೊಡೋದು. ಸೊ ಅವ್ರು ತಪ್ಪು ಮಾಡಿಲ್ಲ ಅಂತಾದ್ರೆ ಕೋರ್ಟಿಂದ ಬಿಡುಗಡೆಯಾಗಿ ಬರಬೇಕಿತ್ತಲ್ಲ ಅಂತ ಹೇಳಿ. ದರ್ ಇಸ್ ಎ ಫೈನ್ ಪಾಯಿಂಟ್ ಹಿಯರ್. ಇವರು ಎಲ್ಲರ ಮೇಲೆ ದಾಖಲಾಗಿರುವುದು PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. ಈ PMLA ಇದಲ್ಲ, ಇದು there could be any amount of argument for or against it, but at the outset it looks draconian. ಇದರಲ್ಲಿ ಬೇಲ್ ಸಿಗೋದು ಸುಲಭದ ಕೆಲಸ ಅಲ್ಲ ಇದು. ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಇರೋದು ಏನಂತಂದ್ರೆ, ಯು ಆರ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಬಟ್ ಒನ್ಸ್ ಯು ಕಮ್ ಅಂಡರ್ PMLA, the onus of proving your innocence is on you. You're guilty until you prove yourself to be innocent. ಈ ತರದ ಒಂದು ಕಾನೂನು ವ್ಯವಸ್ಥೆನಲ್ಲಿ ಬೇಲ್ ತಗೊಂಡು ಹೊರಗಡೆ ಬರೋದು ಸುಲಭದ ಮಾತಲ್ಲ. ಅಂಡ್ PMLA ಆಕ್ಟ್ ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆ ಯಾವುದೇ ಅಕ್ಯೂಸ್ ಒಂದು ಹೇಳಿಕೆ ಕೊಡ್ತಾರಲ್ಲ, ಆ ಹೇಳಿಕೆ ಅಡ್ಮಿಸಿಬಲ್ ಆಗುತ್ತೆ. ಇಟ್ ಈಸ್ ನಾಟ್ ದ ಕೇಸ್ ಇನ್ ಇಂಡಿಯನ್ ಪಿನಲ್ ಕೋಡ್. ಪೊಲೀಸ್ ಮುಂದೆ ಕೊಡೋ ಹೇಳಿಕೆಗಳು ಕೋರ್ಟಿನ ಮುಂದೆ ನಿಲ್ಲಬೇಕು ಅಂತಿಲ್ಲ, ನಿಲ್ಲೋದಿಲ್ಲ. ದೇ ನೀಡ್ ನಾಟ್ ಹ್ಯಾವ್ ಟು ಬಿ ಅಡ್ಮಿಸಿಬಲ್. ಅದಕ್ಕೆ ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಬೇರೆ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ತಾರೆ, ಅಕ್ಯೂಸ್ ಕೈನಲ್ಲಿ, ಸಾಕ್ಷಿಗಳ ಕೈಲಿ, ಎಲ್ರ ಕೈನಲ್ಲೂ. ಇಲ್ಲಿ ಈ ತರದ ಒಂದು ಕಾನೂನು ವ್ಯವಸ್ಥೆ ಇರುವಾಗ ಸುಲಭವಾಗಿ ಬೇಲ್ ತಗೊಂಡು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ 95% ಆಫ್ ದಿ ಕೇಸಸ್ ಆರ್ ಅಗೇನ್ಸ್ಟ್ ಅಪೋಸಿಷನ್
ಲೀಡರ್ಸ್ ಅಂತ ಇರುವಾಗ ಅದ್ರ ಮೋಟಿವ್ ಬಗ್ಗೆ ಪ್ರಶ್ನೆ ಬರುತ್ತೆ. ಈ ಸೆಂಟ್ರಲ್ ಏಜೆನ್ಸಿಗಳು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ದುರ್ಬಳಕೆ ಆಗಿರ್ಲಿಲ್ವಾ? ಅಫ್ಕೋರ್ಸ್ ಆಗಿತ್ತು. ಏನೋ ಈಗ ಆಗ್ತಾ ಇದೆಯಾ? ಅಫ್ಕೋರ್ಸ್ ಆಗ್ತಾ ಇದೆ. ಪ್ರಮಾಣ ಯಾವ ಪ್ರಮಾಣದಲ್ಲ ಆಗ್ತಾ ಇದೆ ಅನ್ನೋದ್ರ ಆಧಾರದಲ್ಲಿ ಚರ್ಚೆ ನಡಿಬೇಕಾಗತ್ತೆ. ಕೋರ್ಟು ಈ 14 ಪಾರ್ಟಿಗಳು ಹೋಗಿದ್ವಿ ಸೆಂಟ್ರಲ್ ಏಜೆನ್ಸೀಸ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ. ಐ ಥಿಂಕ್ ಇಟ್ ವಾಸ್ ಲಾಸ್ಟ್ ಇಯರ್. ಕೋರ್ಟಿಗೆ ಹೋಗಿ ಸೆಂಟ್ರಲ್ ಏಜೆನ್ಸೀಸ್ಗೆ ಡೈರೆಕ್ಷನ್ ಕೊಡಬೇಕು, ದೇ ಶುಡ್ ನಾಟ್ ಆಕ್ಟ್ ಅಗೇನ್ಸ್ಟ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ. ಕೋರ್ಟ್ ಹ್ಯಾಡ್ ಆಸ್ಕ್ಡ್ ಎ ಪರ್ಟಿನೆಂಟ್ ಕ್ವಶನ್. A people's representative is also a citizen. As a citizen, he or she comes under the same set of laws. ಅವ್ರಿಗೇನು ಸ್ಪೆಷಲ್ ಇಮ್ಯುನಿಟಿ ಕೊಡಕ್ ಆಗೋದಿಲ್ಲ, ಅವ್ರ ಮೇಲೆ ಆಕ್ಷನ್ ತಗೋಬಿಡಿ ಅಂತ ನಾವು ಹೇಳೋದಿಕ್ ಆಗೋದಿಲ್ಲ. ದೇ ಹ್ಯಾವ್ ಟು ಗೋ ಥ್ರೂ ದ ಪ್ರೋಸೆಸ್ ಅಂತ ಐಶ್ವರ್ಯ ಮಹಾದೇವ್ ಅವರು ಹೇಳ್ತಾ ಇದ್ರಲ್ಲ, ದ ಪ್ರೋಸೆಸ್ ಇಸ್ ದ ಪನಿಷ್ಮೆಂಟ್ ಅಂತ ಹೇಳಿ. ಈ ಪ್ರೋಸೆಸ್ ಪನಿಷ್ಮೆಂಟ್ ಅಷ್ಟೇ ಅಲ್ಲ, ಅದು ಟಾರ್ಚರ್ ಕೂಡ ಅಂತ ಕಾಂತಿ ಶೆಟ್ಟಿ ಅವರನ್ನ ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಅದು ಯಾವುದು ಅಂತಂದ್ರೆ ಅದು ನನಗೆ ಇಲ್ಲಿ ತನಕ ಅದಕ್ಕೆ ಉತ್ತರ ಸಿಗ್ಲಿಲ್ಲ, ಕನ್ವಿನ್ಸಿಂಗ್ ಆದಂಥ ಉತ್ತರ. ಬಿಜೆಪಿಯ ವಕ್ತಾರರು ಸುಮಾರು ಸಲ ನಾವು ಡಿಬೇಟ್ ಮಾಡಿದಾಗಲೂ ಸಿಗ್ಲಿಲ್ಲ. ನಿಮ್ಮಿಂದ ನಾನು ಆ ಉತ್ತರವನ್ನು ಬಯಸ್ತಾ ಇದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ಈಗ ಭ್ರಷ್ಟರ ವಿರುದ್ಧ ನಾವು ತನಿಖೆ ಮಾಡ್ತೀವಿ, ಓಕೆ, ಕರೆಕ್ಟು. ಯಾವುದೇ ಸರ್ಕಾರ ಆದರೂ ಭ್ರಷ್ಟರ ವಿರುದ್ಧ ತನಿಖೆ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು, ಓಕೆ. ಬಟ್ ಸಮಯ ಮತ್ತು ಸಂದರ್ಭ ಅನುಮಾನಕ್ಕೆ ಕಾರಣ ಆಗಬಾರದು ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಬಿಸಿ ಇದ್ರು. ಅಹಮದ್ ಪಟೇಲ್, ದಿವಂಗತ ಅಹಮದ್ ಪಟೇಲ್ ಅವರನ್ನು ಗೆಲ್ಲಿಸಿಕೊಳ್ಳುವಂತ ಜವಾಬ್ದಾರಿ ಇತ್ತು, ಆ ಬಿಸಿ ಇದ್ರು. IT ರೇಡ್ ಆಯ್ತು ಅವ್ರ ಮೇಲೆ. ಅರವಿಂದ್ ಕೇಜ್ರಿವಾಲ್ ಲೋಕಸಭಾ ಎಲೆಕ್ಷನ್ಗೆ ತಯಾರಿ ಮಾಡ್ಕೊಳ್ತಾ ಇದ್ರು, ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಯಿತು. ಈ ರೀತಿ ನಾವು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಮಾಡ್ತಾ ಹೋದ್ರೆ ಬಹಳಷ್ಟು ಇನ್ಸಿಡೆಂಟ್ಗಳಿದಾವೆ. ಯಾಕೆ ಈ ಸಮಯ ಸಂದರ್ಭ ಯಾಕೆ ಇಲ್ಲಿಗೆ ಹೋಲಿಕೆ ಆಗ್ತಾ ಇದೆ? ನಾನು ಈ ವಿಷಯ, ಇದು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಈ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಒಂದು 8 ಸಮನ್ಸ್ ಬಂದಾಗ ಅವರು ಅದಕ್ಕೆ ಉತ್ತರನೇ ಕೊಡಲ್ಲ ಅಂತ ಹೇಳಿದರೆ ಇದು ಜನರು ಇದಕ್ಕೆ ಉತ್ತರ ಕೊಡ್ತಾರೆ. 8 ಸಮನ್ಸ್ ಈಗ ನವಂಬರಿಂದ ಆಲ್ಮೋಸ್ಟ್ ಡೇಟ್ ವೈಸ್ ಬೇಕಾದ್ರೆ ನಾನು ಹೇಳ್ತೀನಿ, ನಿಮಗೂ ನಿಮ್ಮ ಮಾಧ್ಯಮದಲ್ಲೂ ಬಂದಿದೆ. ಕೇಜ್ರಿವಾಲ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. 8 ಸಮನ್ಸ್ ಬಂದಾಗ ಅವರಿಗೂ ಗೊತ್ತಿದೆ ಏಪ್ರಿಲ್ ಮೇಯಲ್ಲಿ ಎಲೆಕ್ಷನ್ ಇದೆ ಅಂತ. ಜನರ ಬಗ್ಗೆ ಸಿಂಪತಿ ಗಿಟ್ಟಿಸ್ಕೊಳ್ಳಲ್ಲ, ಅವ್ರು ಬೇಕು ಅಂತ ವೆಯ್ಟ್ ಮಾಡಿದ್ರೆ ಸಿಂಪಲ್ ಗಿಟ್ಟಿಸ್ಕೊಳ್ಳೋದಕ್ಕೆ ಜೈಲಿಗೆ ಹೋಗೋದಕ್ಕೆ ರೆಡಿ ಇರ್ತಾರೆ ಯಾರೇ ಇಲ್ಲ. ಈಗ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದರೆ ಪ್ರೂವ್ ಮಾಡೋದ್ರಲ್ಲಿ ತಪ್ಪೇನಿದೆ? ಈಗ ನ್ಯಾಯಾಲಯದ, ನಾನು ಆವಾಗಲೇ ಹೇಳಿದೆ, ಜುಡಿಷಿಯಲ್ ಕಸ್ಟಡಿ ತಗೊಳ್ಳೋದು ಸರ್ಕಾರ ಅಲ್ಲ ಅಂತ. ಜುಡಿಷಿಯಲ್ ಕಸ್ಟಡಿ ತಗೊಳ್ಳೋದು ನ್ಯಾಯಾಲಯ ತಾನೆ. ಈ ದೇಶದ ನ್ಯಾಯಾಲಯ ಮೇಲೆ ಅವರಿಗೆ ನಂಬಿಕೆ ಇರುವಾಗ ಅದನ್ನು ಅವ್ರಿಗೆ ಏನು ಬೇಕೋ ಅದಕ್ಕೆ ಪ್ರೂಫ್ ಕೊಡಬೇಕು. ಪ್ರೂವ್ ಮಾಡೋದ್ರಲ್ಲಿ ತಪ್ಪೇನಿದೆ? ಈಗ ಅವರು ಸತ್ಯವಂತರೇ ಹೌದಾಗಿದ್ರೆ ಈ ಪ್ರೊಸೆಸ್ ಇದೆಯಲ್ಲ, ಇದೇ ಟಾರ್ಚರ್ ಅಂತ. ಯಾಕಂತಂದ್ರೆ ನೀವು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇಡಿ 120B ಹಾಕತ್ತೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ ದಾಖಲಿಸುತ್ತೆ. ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸನ್ನ ಹಾಕೋದಕ್ಕೆ ಯೋಗ್ಯವಾದಂತ ಕೇಸೇ ಅಲ್ಲ ಇದು ಅಂತ. ಸೊ ಇಷ್ಟು ದಿನ ಅವರು ಅನುಭವಿಸಿದಂತ ಅವಮಾನ ಇದೆಯಲ್ಲ, ಇಷ್ಟು ದಿನ ಅವರು ಅನುಭವಿಸಿದಂತ ಟಾರ್ಚರ್ ಇದೆಯಲ್ಲ, ಅದಕ್ಕೆ ಯಾರು ಜವಾಬ್ದಾರಿ? ಒಂದು ಮಾತಿಲ್ಲಿ ಹೇಳ್ತೀನಿ, ಯಾವುದೇ ಒಂದು ವಿಷಯ ಕೋರ್ಟು ಕೇಸ್ ಅಂತ ಬಂದಾಗ ಸಾಕ್ಷ್ಯಾಧಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸಾಕ್ಷ್ಯಾಧಾರ ಅವ್ರ ಹತ್ರ ಇದ್ದೇ ಇರುತ್ತೆ. ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಇಂತಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅವರು ಇಮಿಡಿಯೇಟ್ ಆಗಿ ಹೋಗಿ ಅದನ್ನು ವಿಚಾರಣೆ ಮಾಡಬೇಕು. ಅದು ಬಿಟ್ಟು ಬೇಕು ಅಂತ ಅವ್ರು ಕೋರ್ಟ್ಗೆ ಹೋಗಿ ಈ ಥರ ಅವರು ತಾನೇ ಮಾಡಿದ್ದು. ಒಂದು ಇಲ್ಲಿ ಉಲ್ಲೇಖ ಮಾಡ್ತೀನಿ, ಸತ್ಯೇಂದ್ರ ಜೈನ್ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಸಂಜಯ್ ಸಿಂಗ್ ಇರ್ಬೋದು. ಯಾಕೆ ಇಷ್ಟು ದಿನ ಆದರೂ ಅವ್ರಿಗೆ ಬೇಲ್ ಸಿಕ್ಕಿಲ್ಲ? ಅವ್ರು ಏನು ಬೇರೆ ಬೇಡ, ಕೋರ್ಟು ಕೇಸಸ್ ಸಪ್ರೇಟ್. ಒಂದು ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಎಲ್ಲ ಜನರಿಗೆ, 140 ಕೋಟಿ ಜನರಿಗೆ ಇದನ್ನು ಹೇಳ ಬಯಸ್ತೀನಿ ನಾನು. ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದರೆ ಅವ್ರು ಭ್ರಷ್ಟಾಚಾರದ ವಿರುದ್ಧ ಬಂದು ಅಧಿಕಾರಕ್ಕೆ ಬಂದವರು. ಅವ್ರ ಮಂತ್ರಿಮಂಡಲನೇ ಜೈಲಲ್ಲಿ ಇದೆ ಅಲ್ಲ, ಏನಕ್ಕೆ ಇಷ್ಟು ದಿನ ಕಾಂತಿ ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಹೆಂಗೆ ಅಂತಂದ್ರೆ ಬೇಲ್ ಸಿಕ್ಕಿದ ಕೂಡಲೇ ಆತ ನಿರ್ದೋಷಿನೂ ಅಲ್ಲ, ಬೇಲ್ ಸಿಗದೇ ಇದ್ರೆ ಆತ ದೋಷಿನೂ ಅಲ್ಲ. ಇದನ್ನ ನೀವು ಒಪ್ಕೊಳ್ಬೇಕಾಗತ್ತೆ. ನಾವು ಅಲ್ಟಿಮೇಟ್ಲಿ ತೀರ್ಪನ್ನ ನೋಡಿ ಈತ ದೋಷಿನೋ ನಿರ್ದೋಷಿನೋ ಅನ್ನೋದು ಕನ್ಸಿಡರ್ ಆಗೋದು. ನೀವು ಬೇಲನ್ನ ನೋಡಿಕೊಂಡು ಈತ ತಪ್ಪು ಮಾಡಿರಬಹುದು ಅಥವಾ ಬೇಲ್ ಸಿಗ್ಲಿಲ್ಲ ಅನ್ನಂದ್ರೆ ತಪ್ಪಾಗದೇ ಇರಬಹುದು. ಈ ರೀತಿ ನಾವು ವ್ಯಾಖ್ಯಾನ ಮಾಡೋದಕ್ಕೆ ಬರಲ್ಲ. ಐ ಅಗ್ರಿ. ಆದ್ರೆ ಬೇಲ್ ತಗೊಳ್ಳಕ್ಕೂ ಆಗದೇ ಇರುವಂತಹ ಒಂದು ಯಾವ ಪರಿಸ್ಥಿತಿ ಅವ್ರದ್ದಿದೆ, ಯಾವ ತರ ಅವ್ರು ತಪ್ಪು ಮಾಡಿದಾರೆ ಅನ್ನೋದು ಜನರಿಗೆ ನಾನು ತಿಳಿಸಿ. ಐಶ್ವರ್ಯ ಅದರ ಜೊತೆಗೆ ಕೊನೆಗೆ ನೀವು ಇದಕ್ಕೆ ನಾನು ಐಶ್ವರ್ಯ ಅವರ ಪ್ರತಿಕ್ರಿಯೆಯನ್ನು ಬಯಸ್ತೀನಿ. ಐಶ್ವರ್ಯ ಅವರೇ, ಇಲ್ಲಿ ಕಾಂತಿ ಶೆಟ್ಟರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ರು ಅದನ್ನ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹೋರಾಟ ಮಾಡಿದವರೇ ಕಾಂಗ್ರೆಸ್ನವರು. ಅಜಯ್ ಮಾಕೆಯನ್ನು ಹೋರಾಟ ಮಾಡಿದ್ರು ಲಿಕ್ಕರ್ ಗೇಟ್ ಕೇಸಿಗೆ ಸಂಬಂಧಿಸಿದಂತೆ. ಇವತ್ತು ನಿಮ್ಮ ಜೊತೆಗೆ ಅವರು ಸೇರಿದ್ದಾರೆ ಅಂತ ಆದಾಗ ಅವರು ಅರೆಸ್ಟ್ ಆದ್ರೆ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಹೆಂಗಾಗತ್ತೆ?
ಮೊದಲನೇದಾಗಿ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚಿತವಾಗಿ ನೀವು ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡಿದ್ರಿ, ಹೌ ಯು ನೀಡ್ ಟು ಬಿ ಏನಂತೀನಿ, ಸಾಕ್ಷಿ ಆಧಾರ ಕೊಟ್ರೆ ನಿಮ್ಮನ್ನು ಬಿಟ್ಬಿಡ್ತಾರೆ ಅಂತ. ಬಟ್ ಸ್ವಲ್ಪ ಕ್ಲಾರಿಫಿಕೇಶನ್ ಮ್ಯಾಮ್, ಸೆಕ್ಷನ್ 45 ಆಫ್ ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಜನರಲಿ ವೈಲ್ ಬೇಲ್ ಇಸ್ ದ ರೂಲ್ ಅಂತಾರೆ ನಾವು ಇಂಗ್ಲಿಷಲ್ಲಿ, ಆದರೆ ಅಂಡರ್ ಸೆಕ್ಷನ್ 45 ಟ್ವಿನ್ ಕಂಡೀಷನ್ಸ್ ಅಂತ ಒಂದು ಅಪ್ಲೈ ಮಾಡ್ತಾರೆ. ಅದರೊಳಗೆ ಸರ್ಕಾರ ಅಥವಾ ಗವರ್ಮೆಂಟು ಕೆನ್ ಕಾನ್ಸ್ಟೆಂಟ್ಲಿ ಅಪೋಸ್ ಬೇಲ್. ಇದನ್ನ ಉಪಯೋಗಿಸ್ಕೊಂಡು ಬಹಳಷ್ಟು ಬಾರಿ ಬೇಲ್ನ ಡಿನೈ ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದರೆ ಕೋರ್ಟಲ್ಲಿ ಜೈಲಲ್ಲಿ ಕೂಡ್ಸಿದೀವಿ ಅಂತ ಅಲ್ಲ ಅದರ ಅರ್ಥ. ಆದರೆ ಆ ಟ್ವಿನ್ ಕಂಡೀಷನ್ನ ಸರ್ಕಾರ ಒಪ್ಪಬೇಕು, ಅವ್ರನ್ನ ಬೇಲ್ ಕೊಡಬೇಕು ಅಂತ. ಸತೀಂದರ್ ಜೈನ್ ಆಗಿರ್ಬೋದು, ಯಾರೇ ಆಗಿರಲಿ, ಅವ್ರು ಜೈಲಲ್ಲಿ ಕೂತಿರೋದು ತಪ್ಪು ಮಾಡಿದ್ದಾರೆ ಅಂತ ಏನು ನೀವು ಅನ್ಕೋಬಾರ್ದು. ಆದರೆ ನೀವು ಟೈಮ್ ಅಂಡ್ ಟೈಮ್ ಅಗೇನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಆಗಿರಲಿ, ಮೆಡಿಕಲ್ ಗ್ರೌಂಡ್ ಆಗಿರಲಿ, ಯು ಡಿನೈಡ್ ಬೇಲ್. ದಟ್ ಈಸ್ ದ ಪ್ರಾಸೆಸ್ ಅಂಡ್ ದ ಪ್ರೊಸೀಜರ್. ಎರಡನೇದು ಸಾಕ್ಷಿ ಆಧಾರಗಳಿದ್ದಾಗ, ಎರಡನೇದು ಸೆಕ್ಷನ್ 50 ಆಫ್ ದ PMLA ಅಂತ ಒಂದು ಬರುತ್ತೆ, ಸಮನ್ಸ್. ನಾನು ಚಾರ್ಜ್ ಶೀಟ್ ಅಥವಾ ECIR ಫೈಲ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಬಾರಿ ಬೇಕಾರೋ ಸಮನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. DK ಶಿವಕುಮಾರ್ ಅವ್ರನ್ನ ನೀವು ಪ್ರಿವೆಂಟಿವ್ ಕಸ್ಟಡಿ ಅಂತ ತಗೊಂಡ್ರಿ, ಎಷ್ಟು ಸತಿ ಕ್ವೆಶನ್ ಮಾಡಿದ್ರಿ? ಎಷ್ಟು ನಾಯಕರು, ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ನೀವು ಕ್ವೆಶನ್ ಮಾಡಿದೀರಾ? ಅದಕ್ಕೇನಾದ್ರು ಲೆಕ್ಕ ಇದೆ? ಆಮೇಲೆ ಕೊನೆಯಲ್ಲಿ ಚಾರ್ಜ್ ಶೀಟ್ ಕ್ಲಿಯರು ಬರ್ಬೋದು, ಅಥವಾ ನೀವು ECIR ಅಲ್ಲಿ ರಾಂಗ್ ಡೂಯಿಂಗ್ ಇಲ್ಲ ಅಂತ ಇದ್ದೀರಾ. ದ ಪ್ರಾಸೆಸ್ ಇಸ್ ದ ಪನಿಷ್ಮೆಂಟ್. ಎರಡನೇದು ಮ್ಯಾಮ್ ಕೂಡ ಮುಂಚಿತವಾಗ್ಲೇ ಹೇಳಿದ್ರು, ತಪ್ಪು ಮಾಡಿದ್ರೆ ಏನಂತೀನಿ ಅವ್ರ ಮೈತ್ರಿ ಗಿತ್ರಿ. ಮ್ಯಾಮ್, ನೀವು ಮೆಹಬೂಬಾ ಮುಫ್ತಿ ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡು ಅವ್ರನ್ನೇ ಹೌಸ್ ಅರೆಸ್ಟ್ ಅಲ್ಲಿ ಹಾಕಿದ್ರಿ. ನೀವು RJD ಹಿಡಿದು ನಿಮ್ ಮೈತ್ರಿ ಯಾವ ರೀತಿ ಒಂದ್ ನಿಮಿಷ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ನಾನು ಉತ್ತರ ನೀಡ್ತೀನಿ. ಈಗ ಒಂದ್ ನಿಮಿಷ. ಕೇಜ್ರಿವಾಲ್ ಕೇಳಿದ್ರು ಅವರು, ನೀವೇ ಹೋರಾಟ ಮಾಡಿ, ಈಗ ಅವರು ಹೆಂಗೆ ಅವರು ನಾವು ಕೇಳಿದೇನು, ನೀವು ಕಳಂಕಿತರು ಅಂತ ಕೇಜ್ರಿವಾಲ್ ಈಗ ಹೆಂಗೆ ನಿಷ್ಕಳಂಕರಾಗ್ತಾರೆ ಅಂತ. ಅಲ್ಲ, ನಾನ್ ಕೇಳಿದ್ದು ನಿಮ್ಮದೇ ರಾಜ್ಯಸಭಾ ಮೆಂಬರ್ ಅಜಯ್ ಮಕೇನ್ ಅವರು ಆರೋಪ ಮಾಡಿದ್ರು, ಅವರ ಬಗ್ಗೆ ತೀವ್ರವಾಗಿ ಖಂಡಿಸಿದ್ರು. ಡೆಲ್ಲಿಯ ನಾಯಕರೊಂದಿಗೆ ಅಜಯ್ ಮಕೇನ್ ಅವರು ಏನ್ ಹೇಳಿದ್ರು, 100 ಕೋಟಿವರೆಗೆ ಗೋವಾದ ಬಗ್ಗೆ ಮಾತಾಡಿದ್ರು. ನಾನು ಐಶ್ವರ್ಯ ಅವರೇ, ಸರ್ ಲಿಕ್ಕರ್ ಗೇಟ್ ನ ಸ್ಟಾಪ್ ಮಾಡಬೇಕು ಅಂತ ಒತ್ತಾಯ ಮಾತಾಡಬಹುದಾ? ಇರಿ ಒಂದ್ ನಿಮಿಷ. ಐಶ್ವರ್ಯ ಅವರ ಪ್ರಶ್ನೆ ಇರೋದು ಇಷ್ಟೇ, ಮಾಡ್ಬಿಡಿ ಸರ್, ಅವ್ರನ್ನ ಕೇಳಿಸ್ತಾನೂ ಇಲ್ಲ. ಅಲ್ಲ, ಪ್ರಶ್ನೆ ಇರೋದು ಇಷ್ಟೇ, ಕೇಜ್ರಿವಾಲ್ ವಿರುದ್ಧ ನೀವೇ ಹೋರಾಟ ಮಾಡಿ, ಈಗ ಅವರು ಅರೆಸ್ಟ್ ಆದ್ರೆ ನೀವು ಅವರ ಪರವಾಗಿ ಹೆಂಗ್ ಹೋರಾಟ ಮಾಡ್ತೀರಿ ಅಂತ. ನಾನು ಉತ್ತರ ಮಾಡ್ತೀನಿ. ಒಂದ್ ನಿಮಿಷ ಆಯ್ತು. ಅದರೊಳಗೆ ವ್ಯತ್ಯಾಸ ಇದೆ. ಮೊದಲನೇದಾಗಿ ಲಿಕ್ಕರ್ ಗೇಟ್ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ಹೌದು ಮುಂದೆ ಬಂದಂತೂ ತಪ್ಪು ಮಾಡಿದ್ರೆ ನೀವು ಯಾವುದೇ ರೀತಿ ಕ್ರಮ ಕೈಗೊಳ್ದೇನೆ ಕುತ್ಕೋಬಾರ್ದು, ಸರ್ಕಾರ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂತ ನಾವು ಹೇಳಿದ್ವಿ. ಕರೆಕ್ಟ್, ನಮ್ಮ ನಾಯಕರೇ ಹೇಳಿದ್ರು. ಅಜಯ್ ಮಾಕನ್ ಅವರು ಅವಾಗಿಂದ ರಿಪೀಟ್ ಮಾಡಿದ್ರು, 4 ಸತಿ ಅವ್ರ ಹೆಸರು ಅಜಯ್ ಮಾಕನ್ ಅವರು ಕೂಡ ಹೇಳಿದ್ದಾರೆ. ಒಂದು ಎಸ್, ಆದ್ರೆ ಡ್ಯೂ ಪ್ರಾಸೆಸ್ ಅಂತ ಒಂದು ಬರುತ್ತೆ. ಕಾಂಗ್ರೆಸ್ ಪಕ್ಷ ಅಂತ ಇರೋದು ತಪ್ಪಾಗಿದ್ರೆ, ಆಸ್ ಸಂಬಡಿ ಸೆಡ್, ಕಾನ್ಸ್ಟಿಟ್ಯೂಷನ್ ಇಸ್ ದ ಸೇಮ್ ಫಾರ್ ಆಲ್ ಅಂತ. ತಪ್ಪಾಗಿದ್ರೆ ನೀವು ಪಕ್ಷಾತೀತವಾಗಿ ಎಲ್ಲಾರ್ದು ತಪ್ಪು ಸರಿ ಅಂತ ನೀವು ಅಳವಡಿಸ್ಕೋಬೇಕು. ಡಿಸೈಡ್ ಮಾಡೋರು ಕಾಂಗ್ರೆಸ್ ಅವರು ಅಲ್ಲ, ಬಿಜೆಪಿ ಅವರು ಅಲ್ಲ. ಕೋರ್ಟ್ ಡಿಸೈಡ್ ಮಾಡಬೇಕು, ತನಿಖಾ ಸಂಸ್ಥೆಗಳು ನೀವು ಡಿಸೈಡ್ ಮಾಡಬೇಕು. ಆದ್ರೆ ಇವತ್ತು ಅಲ್ಲ ಸರ್, ನಾನು ಕಂಪ್ಲೀಟ್ ಮಾಡ್ತೀನಿ. ನನಗೆ ದಯವಿಟ್ಟು ಕಂಪ್ಲೀಟ್ ಮಾಡಕ್ ಅವಕಾಶ ಕೊಡಿ. ಎಸ್ ಐಶ್ವರ್ಯ ಅವರೇ. ಸರ್, ನಾವು ಹೇಳ್ತಾ ಇರೋದು ತಪ್ಪಾದಾಗ ತಪ್ಪು ಎಲ್ಲೇ ಆಗ್ಲಿ ತಪ್ಪೆ, ಡ್ಯೂ ಪ್ರಾಸೆಸ್ ಒಂದು ಫಾಲೋ ಆಗ್ಬೇಕು. ಪಕ್ಷಾತೀತವಾಗಿ ಸರಿನೋ ತಪ್ಪು ಅಂತ ನಿರ್ಧಾರ ಮಾಡೋರಿರ್ಬೇಕು. ಇವತ್ತು ಬಿಜೆಪಿ ವಾಷಿಂಗ್ ಮಿಷಿನ್ ಅಂತ ಒಂದು ಕೂತಿದೆ, ಆಯ್ತಾ? ಆ ವಾಷಿಂಗ್ ಮಿಷಿನ್ ಅಲ್ಲಿ ಯಾರೇ ಬಿಜೆಪಿ ಅವರೇ ಹಿಂಗ್ ಅಂದಿರ್ತಾರೆ, ನೀವೇ ತಪ್ಪು, ನೀವೇ ಭ್ರಷ್ಟರು ಅಂತ. ಆ ವಾಷಿಂಗ್ ಮಿಷಿನ್ಗೆ ಹೋಗಿ ಕುತ್ಕೊಂಡ್ಮೇಲೆ ಗಂಗಾಕ್ಕಿಂತ ಏನಂತೀನಿ ಕ್ಲೀನ್ ಆಗೋಗ್ತಾರೆ, ಗಂಗಾಕ್ಕಿಂತ ಪ್ಯೂರ್ ಆಗೋಗ್ತಾರೆ. ಅದ್ರ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಇಲ್ಲ, ನಾನು ತಗೊಳ್ಳಲ್ಲ. ನಾನು 50 ಎಕ್ಸಾಂಪಲ್ ಕೊಡ್ತೀನಿ. ನಾನು ಯಾವ ಮಾತು ವಾಪಸ್ ತಗೊಳ್ಳಲ್ಲ. ನಾನು ಹೇಳದ್ ನಾನು ನಂಬ್ತೀನಿ. ನೀವು ಫ್ಯಾಕ್ಟ್ಸ್ ತಗೊಂಡ್ಬನ್ನಿ, ನಾನು ಫ್ಯಾಕ್ಟ್ಸ್ ತಗೊಂಡ್ಬರ್ತೀನಿ. ಆಮೇಲೆ ನೀವು ಆಂಕರ್ ಮಾಡೋರಂತೆ. ಶ್ವೇತಾ ಯಾದವ್ ಅವರೇ, ಐಶ್ವರ್ಯ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾಂತಿ ಶೆಟ್ರೆ ದಯವಿಟ್ಟು. ಶ್ವೇತಾ ಯಾದವ್ ಅವರೇ, ಐಶ್ವರ್ಯ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಸರ್ಕಾರ, ಆ ಮೈತ್ರಿ ಸರ್ಕಾರ, ಅವರ ಜೊತೆಗಿನ ನಿಮ್ಮ ಮೈತ್ರಿ ಸರ್ಕಾರ ಬೀಳೋ ಸಂದರ್ಭದಲ್ಲಿ ನೀವು ಮಾತನಾಡಿದ್ದಕ್ಕೂ ಈಗ ನರೇಂದ್ರ ಮೋದಿ ಅವರ ಪರವಾಗಿ ನೀವು ಹೌದು ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಿಲ್ಲ ಅಂತ ಮಾತನಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವೇ ಹೇಳಿದ್ರಿ, ಅಲ್ಲಿ ಮುಂಬೈಯಲ್ಲಿ ನಮ್ಮ MLA ಗಳನ್ನು ಕರ್ಕೊಂಡು ಹೋದ್ರು, ಅವರಿಗೆ ಇಡಿ ಭಯ ತೋರಿಸಿದ್ರು, IT ಭಯ ತೋರಿಸಿದ್ರು.
ನೀವು ಅವ್ರ ಜೊತೆಗೆ ಸೇರ್ಕೊಂಡು ಕೂಡಲೇ ಅದೆಲ್ಲವೂ ಸುಳ್ಳಾಯ್ತಾ? ಇಲ್ಲ ಯಾವುದು ಇದರಲ್ಲಿ ಸತ್ಯ ಯಾವುದು? ಇಲ್ಲ ನೋಡಿ, ಐಶ್ವರ್ಯ ಅವ್ರಿಗೆ ಸ್ವಲ್ಪ ಸ್ಟೇಟ್ ಪಾಲಿಟಿಕ್ಸ್ ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇದ್ದಂಗಿದೆ. ಸೊ 2018-19 ಅವರು ನಮ್ಮ ಜೊತೆ ಮೈತ್ರಿ ಮಾಡ್ಕೊಂಡ್ರಲ್ಲ, ಅವಾಗ ಅವರೇ ಬಂದಿದ್ದು ನಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಳೋಕ್ಕೆ. ವಿಡಿಂಟ್ ಆಫರ್ ಅವ್ರಿಗೆ ನಾವು ಆಫರ್ ಮಾಡಿರಲಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಅವರು ದೇಶದ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು, ಅವ್ರ ಬಗ್ಗೆ ತುಂಬಾ ಲೂಸ್ ಟಾಕ್ ಮಾಡೋಂಥ ಕೆಲವು ನಾಯಕರುಗಳು ನಿಮ್ಮಲ್ಲಿದ್ದಾರೆ. And one more thing, ನಾನು ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಯಾಕೆ ಅಂತಂದ್ರೆ ಅವರು ಯಾರನ್ನ ಸಪೋರ್ಟ್ ಮಾಡ್ಕೊಂಡು, ಯಾವ ಕಾಂಗ್ರೆಸ್ನ ಸಪೋರ್ಟ್ ಮಾಡಿ ಅವರು ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಆ ನಾಯಕರುಗಳನ್ನ ಬೆಳೆಸಿದ್ದು ಮಾಜಿ ಪ್ರಧಾನ ಮಂತ್ರಿಗಳು. ಇಲ್ಲಿಂದ ಹೋಗಿರೋರು ಅವರು ಬರೀ ಒಕ್ಕಲಿಗರ ನಾಯಕರನ್ನೇ ಬೆಳೆಸಿಲ್ಲ, OBC ನಾಯಕರನ್ನೇ ಬೆಳೆಸಿಲ್ಲ. ಶಬ್ದಗಳಿದು ನಂದಲ್ಲ, ನಿಮ್ಮ ನಾಯಕರ ಶಬ್ದಗಳಿದು. ಇವತ್ತು ಸಡನ್ ಯಾಕೆ ಬದಲಾಯಿತು ಅಂತ ಕೇಳ್ತಾ ಇರೋದು. ಅವ್ರು ಹೇಳಿದ ಐಶ್ವರ್ಯ ಅವರು, ನಾವು ಅವಕಾಶವಾದಿ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಸೊ ನೀವು ಅದೇನೆ, ನಿಮ್ಗೇನು ಫುಲ್ ಪ್ಲೆಡ್ಜ್ ಅಲ್ಲಿ ನಿಮ್ಗೆ ವೋಟ್ ಕೊಡ್ತಾ ಇಲ್ಲ ಜನ. ಇಲ್ಲಿ ನೀವು ನಮ್ ಜೊತೆ ಸರ್ಕಾರ ಮಾಡಿದಾಗ ನಾವೇನ್ ತಿಳ್ಕೊಂಡಿದ್ವಿ ಅಂತ ಅಂದ್ರೆ, ಖಂಡಿತವಾಗ್ಲೂ ಬಿಜೆಪಿ ಅವರು ಅದನ್ನೆಲ್ಲ ಮಾಡಿಸಿ ನಮ್ ಸರ್ಕಾರ ಬೀಳ್ಸಿದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಹೌದು, ಯಾಕೆ ಅಂತ ನಾನು ಅದಕ್ಕೆ ಸ್ಥಾನದಲ್ಲಿ ಇದ್ದಿದ್ದು ಗುಪ್ತಚರ ಇಲಾಖೆ ನಿಮ್ಮ ಮುಖ್ಯಮಂತ್ರಿ ಅದಕ್ಕೆ ಕಂಪ್ಲೀಟ್ ನಮಗೆ ಗೊತ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿರೋ ಇಲ್ಲಿನೇ ಬಿಲ ತೋಡಿ ನಮ್ಮನ್ನ ಹಳ್ಳಕ್ ಹಾಕುತ್ತೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಸಿದ್ದರಾಮಯ್ಯ ಅವರೇನೆ ಅವ್ರ ಟೀಮ್ ಮೆಂಬರ್ಸ್ ಅನ್ನೇ ಬಿಜೆಪಿ ಕಳಿಸಿದ್ದು. ಈಗ ಮತ್ತೆ ಅವ್ರನ್ನೇ ವಾಪಸ್ ಕರ್ಸ್ಕೊಂಡಿರೋದು. ಈಗ ನೀವು ಹೇಳಿದ್ದು ತಾನೇ, ಸಿಡಿ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ನಮ್ಮ ಶಾಸಕರನ್ನ ಸೆಳೆದ್ರು, IT ತೋರಿಸಿದ್ರು, ED ತೋರಿಸಿದ್ರು. ಇದೆಲ್ಲ ಸುಳ್ಳ? ಹಾಗಿದ್ರೆ ಸುಳ್ಳು ಯಾವುದು ಸುಳ್ಳಲ್ಲ. ಈಗ ಐಶ್ವರ್ಯ ಅವ್ರು ಒಂದ್ ಸೆಕೆಂಡ್ ನಾನು ಹೇಳೋದನ್ನ ಕೇಳಿ. ಅವ್ರು ಐಶ್ವರ್ಯ ಅವ್ರು ಹೇಳ್ದಾಗೇನೆ ಪ್ರಾಸೆಸ್ ಇಸ್ ಅ ಟಾರ್ಚರ್ ಅಂತ ಹೇಳಿದ ಮೇಲೆ ನಾವು ಕಾನೂನಿಗೆ ಎದುರುಕೊಂಡಿಲ್ಲ. ನಮಗ್ ಗೊತ್ತಿರೋ ಮಾಹಿತಿನ ನಾವು ಜನರ ಮುಂದೆ ಇಟ್ಟಿದೀವಿ. ಬಟ್ ಇಲ್ಲಿ ಪ್ರಾಸೆಸ್ ಇಸ್ ಟಾರ್ಚರ್ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ನವರು ಪ್ರಾಸೆಸ್ಸೇ ಮಾಡಲ್ಲ. ಬಿಜೆಪಿ ಅವರು ಅಟ್ಲೀಸ್ಟ್ ಪ್ರಾಸೆಸ್ ಮಾಡ್ತಿದ್ದಾರೆ, ಅವ್ರು ಯಾರು ತಪ್ಪಿತಸ್ಥರು ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಕಾಂಗ್ರೆಸ್ನವರು ಪ್ರಾಸೆಸ್ಸೇ ಮಾಡಲ್ಲ. PSI ಹಗರಣ ಏನ್ ಮಾಡಿದ್ರಿ? ನಿಮ್ಮಲ್ಲಿರೋ ಸೆಂಟ್ರಲ್ ನಾಯಕರು ಬಂದು ನಮ್ಮಲ್ಲಿರೋ ಅಧಿಕಾರಿಗಳ ಜೊತೆ ನೀವು ಚರ್ಚೆ ಮಾಡ್ತೀರಾ? ಸುರ್ಜೇವಾಲಾ ಅವರು ಇಲ್ಲಿ ಬಂದು ಏನ್ ಮಾಡ್ತಾರೆ? ಪಡ್ಕೊಡ್ತೀನಿ. ಕರೆಕ್ಟ್, ನೀವು ಪ್ರಸ್ತಾಪ ಮಾಡಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸೋಣ. ಅನಂತ್ ಶನಿವಾರ ಅವರನ್ನ ಮಾತನಾಡಿಸಬೇಕು. ಸರ್, ಒಂದು ಪ್ರಶ್ನೆ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ವಿರುದ್ಧ ದಾಳಿ ಆಯಿತು, ಆತ ಅರೆಸ್ಟ್ ಆದ, ಕೇಸ್ ಆಯಿತು ಅಂತ ಆದ ತಕ್ಷಣ ಆತ ಇಂಥ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ, ಆ ಕಾರಣಕ್ಕಾಗಿ ದಾಳಿ ಆಯಿತು ಅನ್ನೋದು ನನಗೆ ರಕ್ಷಣೆಯ ತಂತ್ರವಾಗುತ್ತೆ. ತನಿಖಾ ಏಜೆನ್ಸಿಗಳು ಇರೋದೇ ತನಿಖೆ ಮಾಡೋದಕ್ಕೆ, ಭ್ರಷ್ಟರನ್ನ ಬೇಟೆಯಾಡೋದಕ್ಕೆ. ಸೊ ಇದನ್ನ ಸರಿದಾರಿಗೆ ಹೆಂಗ್ ತರೋದು? ಇದು ಕಾಂಗ್ರೆಸ್ ಇದ್ದಾಗಲೂ ಇದೇ ಪ್ರಾಬ್ಲಮ್, ಬಿಜೆಪಿ ಇದ್ದಾಗಲೂ ಇದೇ ಪ್ರಾಬ್ಲಮ್. ನಾಳೆ ಇನ್ನೊಂದು ಪಕ್ಷ ಬಂದರೂ ಅದೇ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. So there are two parts here. One the legal part, investigation part, and another political part. See, the political part is what is being played out here. ಕೇಜ್ರಿವಾಲ್ ವಿರುದ್ಧ ಮೊದಲು ಆರೋಪ ಮಾಡಿದ್ದು, ಹೋರಾಟ ಮಾಡಿದ್ದು ಕಾಂಗ್ರೆಸ್ ಅನ್ನ ಪ್ರಸ್ತಾಪ ಬಂತಲ್ಲ, ದಟ್ ಇಸ್ ಅ ಫ್ಯಾಕ್ಟ್. ಹಾಗೆ ಮಾಡಿದವರು ಇಂಡಿಯಾ ಒಕ್ಕೂಟ ಅಂತ ಆಗ್ತಿದ್ದಂಗೆ, ಕೇಜ್ರಿವಾಲ್ ಅವರು ನಮ್ಮ ಸ್ನೇಹಿತ ಅಂತ ಆಗ್ತಿದ್ದಂಗೆ, ಕೇಜ್ರಿವಾಲ್ ಅವರು ಅವ್ರಿಗೆ he is being victimized ಅಂತ ಅನ್ಸುತ್ತೆ. he is being chased ಅಂತ ಅನ್ಸುತ್ತೆ by the center. ಅದೇ ರೀತಿ ಅಶೋಕ್ ಚವ್ಹಾಣ್ ಅವ್ರ ಬಗ್ಗೆ, ಆದರ್ಶ ಹೌಸಿಂಗ್ ಸ್ಕ್ಯಾಮ್ ನಲ್ಲಿ ಅಷ್ಟು ದೊಡ್ಡ ಹಗರಣ ಆಗಿತ್ತು. ಛಗನ್ ಭುಜಬಲ್, ಅಜಿತ್ ಪವಾರ್ ಅವರ ಮೇಲೆ 25 ಕೋಟಿ ರೂಪಾಯಿ ಹಗರಣದ ಆರೋಪ ಮಾಡಿದ್ದಿದೆ ಭಾರತೀಯ ಜನತಾ ಪಕ್ಷ. ಇವತ್ತು ಅಜಿತ್ ಪವಾರ್ ಅವರು ಬಂದ್ಬಿಡ್ತಾರೆ, ಸರ್ಕಾರದ ಭಾಗ ಆಗ್ತಾರೆ. ಅಶೋಕ್ ಚವ್ಹಾಣ್ ಅವರು ಬರ್ತಾರೆ, ಛಗನ್ ಭುಜಬಲ್ ಬರ್ತಾರೆ, ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ, ಸುವೇಂದು ಅಧಿಕಾರಿ. ಹೀಗೆ ಎಲ್ಲರೂ ಇದೇನಂದ್ರೆ ದಿಸ್ ಇಸ್ ಎ ಕನ್ವೀನಿಯಂಟ್ ಆರ್ಗ್ಯುಮೆಂಟ್ ಫಾರ್ ಆಲ್ ದಿ ಪೊಲಿಟಿಕಲ್ ಪಾರ್ಟಿ. ನಮ್ಮನ್ನ ಬೆನ್ನತ್ತಿ ಬಿಟ್ಟಿದ್ದಾರೆ, ನಮ್ಮನ್ನ ಬಲಿಪಶು ಮಾಡ್ತಿದ್ದಾರೆ ಅಂತ ಹೇಳೋದಿದೆಯಲ್ಲ, ಇದು ಒಂದು ಇಟ್ಸ್ ಎ ಪೊಲಿಟಿಕಲ್ ಎಕ್ಸ್ಕ್ಯೂಸ್. ಬಟ್ ಪೀಪಲ್ ಆರ್ ಇಂಟೆಲಿಜೆಂಟ್ ಎನಫ್ ಟು ಸೀ ಥ್ರೂ ದೀಸ್ ಥಿಂಗ್ಸ್. ಜನಕ್ಕೆ ಗೊತ್ತಾಗತ್ತೆ. ಮೇಲ್ನೋಟಕ್ಕೆ ಕಾಣುವ ಹಾಗೆ ಈ ವ್ಯಕ್ತಿ, ಈ ನಾಯಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರಬಹುದೇನೋ ಅನ್ನುವ ಅನುಮಾನ ಜನಕ್ಕೆ ಬರುತ್ತಲ್ಲ, ಅವ್ರ ವಿರುದ್ಧ ಕೇಸುಗಳಾದಾಗ ಜನ ಇದ್ರು ಇರ್ಬೋದು ಬಿಡು, ಗೊತ್ತಾಗತ್ತೆ ಬಿಡಿ ಅಂತ ಹೇಳ್ತಾರೆ. ಇದು ಏನಂದ್ರೆ, ಈ ಯಾದವಿ ಕಲಹ ಅಂತ ಒಂದಾಗಿತ್ತು ಕೃಷ್ಣನ ಕಾಲದಲ್ಲಿ. ಯಾದವಿ ಕಲಹ ಏನಂದ್ರೆ ಅವರವರ ಮಧ್ಯದಲ್ಲೇ ಬಡದಾಡಿಕೊಂಡು ಒಬ್ರನ್ನೊಬ್ರು ನಾಶ ಮಾಡುದು. ಇವತ್ತು ಭ್ರಷ್ಟಾಚಾರವನ್ನ ಹೊಡೆದೋಡಿಸಬೇಕಿದ್ರೆ ಅದರ ವಿರುದ್ಧ
ರಾಜಕಾರಣಿಗಳೇ ಹೋರಾಡ್ಬೇಕು. ಒಂದು ಪಕ್ಷದ ರಾಜಕಾರಣಿಗಳು ಇನ್ನೊಂದು ಪಕ್ಷದ ರಾಜಕಾರಣಿಗಳು ಮತ್ತೊಂದು ಪಕ್ಷದವ್ರನ್ನ ಹಾಗೆ ಚೇಂಜ್ ಮಾಡಿದಾಗಷ್ಟೇ ಬಹುಶಃ ಎಲ್ಲರೂ ಸಿಕ್ಬಿಡ್ತಾರೆ. ಇಲ್ಲ ಅಂದ್ರೆ ಯು ಅಂಡ್ ಐ ಕೆನಾಟ್ ಡೂ ದಟ್. ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲಿ ಎಲ್ಲ ಪಕ್ಷಗಳಿಗೂ ಸಮಾನವಾದ ಶಕ್ತಿ ಇದ್ದಿದ್ರೆ ಎಲ್ರು ಒಬ್ರನ್ನೊಬ್ರು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಿದ್ರು. ಪ್ರಾಬಬ್ಲಿ ನಾವು ಯಾರನ್ನ ಭ್ರಷ್ಟರು ಅಂತ ನಮ್ಮ ಎದುರುಗಡೆ ಗುರುತಿಸ್ತೀವೋ ಅವ್ರು ಎಲ್ರು ಜೈಲಿಗೆ ಹೋಗಿರ್ತಿದ್ರು ಏನೋ. ಇವತ್ತು ಭಾರತೀಯ ಜನತಾ ಪಕ್ಷ ಹೇಳ್ತಾರೆ ನಮ್ಮಲ್ಲಿ ಛಗನ್ ಭುಜಬಲ್ ಆಗ್ಲಿ, ಅಶೋಕ್ ಚೌಹಾಣ್ ಆಗ್ಲಿ, ಅಜಿತ್ ಪವಾರ್ ಆಗ್ಲಿ ಯಾರ ವಿರುದ್ಧದ ಕೇಸ್ಗಳನ್ನು ನಾವು ಡ್ರಾಪ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಡ್ರಾಪ್ ಮಾಡಿಲ್ಲ, ಆಲ್ ರೈಟ್, ಬಟ್ ಹ್ಯಾವ್ ದಿ ಬಿನ್ ಅರೆಸ್ಟೆಡ್? ಅವರು ಏನೋ ತುಂಬಾ ಶಕ್ತಿಶಾಲಿಯಾದ ಪೊಸಿಷನ್ ಗಳಲ್ಲಿ ಕುತ್ಕೊಂಡಿದ್ದಾರೆ, ಸಾಕ್ಷ್ಯ ನಾಶ ಮಾಡ್ತಾರೆ ಅಂತ ಅನ್ಸಿಲ್ವಾ ಇನ್ವೆಸ್ಟಿಗೇಟಿಂಗ್ ಅಥಾರಿಟೀಸ್ಗೆ? ವೆನ್ ದೇ ಆರ್ ನಾಟ್ ಬೀಯಿಂಗ್ ಅರೆಸ್ಟೆಡ್, ದಟ್ಸ್ ವೆನ್ ಡೌಟ್ಸ್ ಅರೈಸ್. ಇದು ಏನೋ ಕೇಂದ್ರ ಸರ್ಕಾರದ ಅಣತಿಯ ಹಾಗೆ ಎಲ್ಲ ಏಜೆನ್ಸಿಗಳು ನಡ್ಕೊಳ್ತಿವಿ ಅಂತ ಬರೋದು. ಇನ್ನೊಂದು ವಾಷಿಂಗ್ ಮೆಷಿನ್ ವಿಚಾರ ಪ್ರಸ್ತಾಪ ಆಯ್ತು. ವಾಷಿಂಗ್ ಮೆಷಿನ್ಗೆ ನಾವು ಹಾಕೋದು ಕೊಳೆಯಾದ ಬಟ್ಟೆಗಳನ್ನ, ಸ್ವಚ್ಛವಾದ ಬಟ್ಟೆಗಳನ್ನ ಹಾಕಲ್ಲ. ಈಗ ಇಲ್ಲಿ ಕಾಂಗ್ರೆಸ್ನಿಂದ ಅಥವಾ ಅಪೋಸಿಷನ್ ಪಾರ್ಟಿಗಳಿಂದ ಯಾರೆಲ್ಲ ಬಿಜೆಪಿಗೆ ಹೋಗಿದಾರೋ ಅವರು ವಾಷಿಂಗ್ ಮೆಷಿನ್ ಒಳಗಡೆ ಹೋಗಿದ್ದಾರೆ ಅಂತ ಆದ್ರೆ ಇದೇ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಅವ್ರು ಎಲ್ರು ಕೊಳೆಯಾದ ಬಟ್ಟೆಗಳು ಅಂತ ಒಪ್ಕೊಳ್ತಾರ? ದಟ್ಸ್ ಎ ಪಾಯಿಂಟ್. ಎವ್ರಿವನ್ ನೋಸ್ ಯಾರ ಬಟ್ಟೆ ಕೊಳೆಯಾಗಿದೆ, ಯಾರು ಕ್ಲೀನ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಎಲ್ರು ಇದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಗೋ ಬ್ಯಾಕ್ ಟು 2013, 2012 ಅವತ್ತು ಕೇಂದ್ರ ಸರ್ಕಾರದ ಮೇಲೆ ಬಂದ ದೊಡ್ಡ ಆರೋಪಗಳು ಯಾವುದು? 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್. ಇದು ಯಾವುದು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಇನ್ವೆಸ್ಟಿಗೇಟ್ ಮಾಡಿ ಕಂಡಿಡ್ದವಲ್ಲ. ಆಪೋಸಿಷನ್ ಪಾರ್ಟಿಗಳು ಹೋರಾಟ ಮಾಡಿ ಕೇಸುಗಳನ್ನ ದಾಖಲು ಮಾಡಿ ಸರ್ಕಾರ ಬೀಳುವ ಹಾಗೆ, ಸರ್ಕಾರದ ಮೇಲೆ ಆರೋಪ ಬರುವ ಹಾಗೆ ಮಾಡಿದ್ದು. ಇವತ್ತು ವಿರೋಧ ಪಕ್ಷಗಳ ಕೈಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಮೇಲೆ ದೊಡ್ಡ ಆರೋಪ ಮಾಡ್ಲಿಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳಿದೆ ಅಂತಂದ್ರೆ ವೈರ್ ದ ನಾಟ್ ಹಿಟ್ಟಿಂಗ್ ದ ರೋಡ್, ವೈರ್ ದ ನಾಟ್ ಹಿಟ್ಟಿಂಗ್ ದ ಸ್ಟ್ರೀಟ್. ಐಶ್ವರ್ಯ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ ಒಂದು ವಿಚಾರಕ್ಕೆ. ಇಲ್ಲಿ ಶ್ವೇತಾ ಯಾದವ್ ಪ್ರಸ್ತಾಪ ಮಾಡಿದ್ರದನ್ನ ಕರೆಕ್ಟ್. ಈಗ ಬಿಜೆಪಿ ಅವರು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದು ನಿಮ್ಮ ಆರೋಪ ಅಂತಾದ್ರೆ, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕರ್ನಾಟಕದಲ್ಲಿ 40% ಕಮಿಷನ್ನ ಆರೋಪವನ್ನು ಮಾಡಿದ್ರಿ, ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರಿ. ನೀವು ಅಧಿಕಾರಕ್ಕೆ ಬಂದು ಇಷ್ಟು ಸಮಯ ಆಯ್ತು, ಯಾಕೆ ಅವರನ್ನು ಜೈಲಿಗೆ ಹಾಕೋದಕ್ಕಾಗ್ಲಿಲ್ಲ? ಯಾಕೆ ಅವರನ್ನ ಯಾರ ವಿರುದ್ಧ ನೀವು ಆರೋಪ ಮಾಡಿದ್ರೆ ಅವ್ರನ್ನ ಯಾಕೆ ಜೈಲಿಗೆ ಹಾಕೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮ್ಮಿಂದ? ಅವರು ಉತ್ತರ ಕೊಡಲ್ಲ. ಈಗ ಬೇರೆ ಉತ್ತರ ಕೊಡ್ತಾರೆ ನೋಡಿ. ಅದಕ್ಕೆ ಉತ್ತರ ಕೊಡಲ್ಲ ಅವರು. ಐಶ್ವರ್ಯ ಅವರೇ, ಮ್ಯಾಮ್ ನಿಮ್ಮ ಅನಾಲಿಸಿಸ್ ಕೇಳಿದ್ನ ನಾನು ಇಲ್ಲ ತಾನೆ ಮಾತಾಡ್ತೀನಿ ತಡೀರಿ. ಮೊದಲನೇದಾಗಿ ಇವಾಗ ಸರ್ ಅಂದ್ರು ಗಲೀಜ್ ಬಟ್ಟೆ ಆಗಿತ್ತೋ ಕ್ಲೀನ್ ಬಟ್ಟೆ ಆಗಿತ್ತೋ. ಮ್ಯಾಮ್ ನಾವು ಗಲೀಜ್ ಕ್ಲೀನ್ ಅಂತ ನಾವೇನ್ ಮಾತಾಡಕ್ ಹೋಗ್ಲಿಲ್ಲ. ಬಿಜೆಪಿ ಅವರೇನೆ ಇದು ಗಲೀಜ್ ಬಟ್ಟೆ ಅಂತ ಅವರೇ ಅಪವಾದನೆ ಹಾಕಿ ಇವರೇ ಭ್ರಷ್ಟರು ಅಂತ ಬಿಜೆಪಿ ಅವರು ಡಂಗೂರ ಸಾರದ್ಮೇಲೆ ಆ ಬಿಜೆಪಿ ವಾಷಿಂಗ್ ಮಿಷಿನ್ ಹೋದ್ಮೇಲೆ ಕ್ಲೀನ್ ಆಗಿ ಬಂದ್ರು. ಸರ್ ಒಂದ್ ನಿಮಿಷ, ಅಲ್ಲಿ ಬಿಜೆಪಿ ಅವರು ಬಂದಿಲ್ಲ, ನಾನು ಹೇಳಿದಕ್ಕೆ ಉತ್ತರ ಕೊಟ್ಟಿಲ್ಲ. ನಾನು ಸುಮ್ನೆ ಕೂತ್ಕೋತೀನಿ. ಬಿಕಾಸ್ ನಾನು ಬಂದಿರೋದು ನಿಮಗ್ ಮಾತಾಡಕ್ಕೆ, ನಾನು ನಿಮ್ ಜೊತೆ ಮಾತಾಡಕ್ ಬಂದಿರೋದು. ಪ್ರಶ್ನೆ ಕೇಳಿದ್ದು ಒಂದ್ ನಿಮಿಷ, ಪ್ರಶ್ನೆ ಕೇಳಿದ್ರು ಅಂತ ಅವ್ರ ಪ್ರಶ್ನೆ ಇರೋದು. ನೀವು ಸಾಕ್ಷ್ಯಾಧಾರ ಕೊಟ್ಟು ಅರೆಸ್ಟ್ ಮಾಡಿ ಉತ್ತರ ಸರ್. ಸರ್ ಅವ್ರಿಗೆ ಸ್ವಲ್ಪ ತಾಳ್ಮೆ ತಗೊಳಕ್ ಹೇಳಿ, 1-2 ನಿಮಿಷ. ಮ್ಯಾಮ್ ಸುಧಾರಿಸ್ಕೊಳ್ಳಿ, ಉತ್ತರ ಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. ಎರಡನೇದು ನಾವಂದ್ವಿ 40% ಕಮಿಷನ್ PSI ಸ್ಕ್ಯಾಮ್ ಅಲ್ಲ. ಆ ಹಗರಣದೊಳಗೆ ನಾವು ವರದಿ ಅಥವಾ ತನಿಖೆ ಶುರು ಮಾಡಿದ್ವೋ ಇಲ್ವೋ? ಎಸ್. ಎಷ್ಟೋದಲ್ಲಿ ಕ್ಯಾಬಿನೆಟ್ ಆಗ್ಲೇ ರಿಪೋರ್ಟ್ ಬಂದಿದೋ ಇಲ್ವೋ? SDPI ಅವ್ರ ಜೊತೆ ಸೇರ್ಕೊಂಡು ಎಷ್ಟು ಕೇಸ್ಗಳನ್ನ ತೆಗೆದ್ರಿ ನೀವು ಹೇಳಿ. ಕಾಂಗ್ರೆಸ್ನವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ ನಲ್ಲಿ, ಸ್ಟೇಟ್ ನಲ್ಲಿ. ಅಂದ್ರೆ ಅದು ಕಾಂಗ್ರೆಸ್ನವರು ಅತಿ ಹೆಚ್ಚಿನ ದುರ್ಬಳಕೆ ಮಾಡ್ಕೊಂಡಿರೋದು ಕಾಂಗ್ರೆಸ್ನವರು. ಐಶ್ವರ್ಯ ಅವರೇ, ಈಗ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಬಿಜೆಪಿಯವರು ಅಂತಾದ್ರೆ, ನೀವು ಮಾಡಬಿಡಿ. ನಮ್ದು ಅಲ್ಟಿಮೇಟ್ ಏನಾಗಬೇಕು? ಭ್ರಷ್ಟಾಚಾರ ಮುಕ್ತ ಸಮಾಜ ಸೃಷ್ಟಿ ಆಗಬೇಕು. ನೀವು ಮಾಡಬಿಡಿ, 40% ಕಮಿಷನ್ ಅವರನ್ನ ಅರೆಸ್ಟ್ ಮಾಡಿ ಪೂರಕ ಸಾಕ್ಷ್ಯಗಳ ಸಮೇತ. ನಾವು ವೆಲ್ಕಮ್ ಮಾಡ್ತೀವಿ, ಕರ್ನಾಟಕದ ಜನ ವೆಲ್ಕಮ್ ಮಾಡ್ತೀವಿ ಅದನ್ನ.
ಸರ್ ನಾನು ಉತ್ತರ ನೀಡ್ತೀನಿ, ಆದ್ರೆ ನಿಮ್ ಜೊತೆ ಇನ್ನೂ ಇಬ್ರು ಆಂಕರ್ಗಳಿದಾರಲ್ಲ, 1-2 ನಿಮಿಷ ಅವ್ರಿಗೆ ಸುಮ್ನಿರಕ್ ಹೇಳಿ. ನಾನು ಮಾತಾಡ್ ಮುಗಿಸ್ತೀನಿ. ನಾನು ಸ್ಟುಡಿಯೋದಲ್ಲಿ ಇಲ್ಲ, ಯಾಕಂದ್ರೆ ಅದಿದ್ರೆ ಬೇರೆ ವ್ಯತ್ಯಾಸ ಆಗಿರೋದು. ಮ್ಯಾಮ್, ಯು ಕ್ಯಾನ್ ಬಿ ವಾಟ್ ಎವರ್ ಯು ವಾಂಟ್, ಲೆಟ್ ಮೀ ಕಂಪ್ಲೀಟ್. ಐಶ್ವರ್ಯ ಅವರೇ, ಇಲ್ಲ ಇಲ್ಲ ನಿಮ್ಗೆ ಸ್ವಲ್ಪ ನಾನು ಯಾರು ಮಾತಾಡ್ತೀನಿ, ಬರ್ತಾರೆ, ಮಾತಾಡಕ್ ಬಿಡಲ್ಲ. panel ಯಾಕಂದ್ರೆ ಈ ತರ ನೀವು discussion ಅಲ್ಲಿ ಅಪಾರ್ಥ ಯಾರಿದ್ದಾರೆ ಅಂತ ಸ್ವಲ್ಪ We are ತಿಳ್ಕೊಳ್ಳಿ. representing one of the party. Please. ನಾನು ಕೇಳಿರೋದು ಇಷ್ಟೇ, ಅವ್ರು ಮಾತಾಡ್ತಾ ನಿಮ್ಮದೇ ಇರೋದನ್ನ ರಾಜ್ಯಸಭಾ ಕೇಳಿಸ್ತಾನೂ ಮೆಂಬರ್ ಇಲ್ಲ. ಅಜಯ್ ನೀವ್ anchor ಮ್ಯಾಕೇನ್ ಅವರೇ ಮಾತಾಡ್ದಾಗ ನಾನು ಮಾಡಿರುವಂತದ್ದು. ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. 40% ಅಂತ ಹೇಳಿ ನಮ್ಮ ಮೇಲೆ ಗೂಬೆ Ma'am. ಕೂರಿಸಿದ್ರಿ. ನಿಮ್ಮದೇ ಗವರ್ಮೆಂಟ್ ಇದೆ, Ma'am. ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. ನೀವು ಬರೀ ಇದನ್ನೇ ನೀವು ಮಾತಾಡದೆ ಕೇಳೋದಲ್ಲ, ಬರೀ ನೇರವಾಗಿ ಪ್ರಶ್ನೆಗೆ ಉತ್ತರ ಬನ್ನಿ, ನಾವು ಸುಮ್ಮನೆ ಕೇಳಿಸ್ಕೊತೀವಿ. ಇಂದಿರಾ ಉತ್ತರ ಗಾಂಧಿ ಕೊಡಿ. ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ದೇಶದಲ್ಲಿ ತುರ್ತು ಪರಿಸ್ಥಿತಿ ತಂದು ಎಷ್ಟು ಜನರ ನಾಯಕರನ್ನ ಜೈಲಿಗೆ ಕಟ್ಟಿದ್ರು. ಅವಾಗ ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿಲ್ವಾ? ಈಗ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ವಾ? ಸ್ಟೇಟ್ ನಲ್ಲಿ ಎಷ್ಟು ಅಧಿಕಾರ ದುರ್ಬಳಕೆ ಮಾಡ್ಕೊತಿದ್ರೆ? ಯಾವ ಹಗರಣಗಳು ತನಿಖೆ ಮಾಡಿಸ್ತಾ ಇದ್ರೆ ಹೇಳಿ ಫಸ್ಟ್? ಯಾವ ಹಗರಣಗಳು ತನಿಖೆ ಆಗ್ತಾ ಇದೆ ಹೇಳಿ? ನೀವು ಫಸ್ಟ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಗಾಂಧಿ ಶೆಟ್ಟಿ, ಒಂದು ವಿಚಾರ ಬರುತ್ತೆ ಇಲ್ಲಿ. ಈಗ ಅವರು ಆರೋಪ ಮಾಡಿದ್ರು, ಪ್ರತಿಪಕ್ಷದವರು ಆರೋಪ ಮಾಡಿದ್ರು, ನೀವು ಅದನ್ನೇ ಮಾಡಿದ್ರಿ. ನೀವು ಇತಿಹಾಸಕ್ಕೆ ಹೋದ್ರೆ ನೀವು ಅದನ್ನೇ ಮಾಡಿದ್ರಿ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ CBI ಅನ್ನ ಕರೆದಿದ್ದೇ ನೀವು. ನೋಡಿ, ಈಗ ಅವರು ಮಾಡ್ತಿದ್ದಾರೆ ಅಂತಂದ್ರೆ, ಮೊನ್ನೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಆದಾಗ ಇದು ದ್ವೇಷದ ರಾಜಕಾರಣ ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ದು ನೀವೇ. ಈ 40% ವಿಚಾರದಲ್ಲಿ ದ್ವೇಷದ ರಾಜಕಾರಣ ಇದು ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ದು ನೀವೇ. ಸೊ ನಿಮಗೂ ಅವರಿಗೆ ದೊಡ್ಡ ವ್ಯತ್ಯಾಸ ಏನಿಲ್ಲ. ನಾವು ಹೇಳಿರೋದರಲ್ಲಿ ಹುರುಳು ಇದೆಯಾ ಇಲ್ವಾ ಅಂತ ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ. ಆ ವ್ಯೂವರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಕಳೆದ ಬಾರಿ 40% ಅಂತ ಹೇಳಿ ಎಷ್ಟು 1 ವರ್ಷ ಆಯ್ತಾ? ಈಗ ಅಧಿಕಾರ ಅವ್ರ ಕೈಯಲ್ಲಿದೆ. ಯಾಕೆ ಅವ್ರು ಈಗ ಇಷ್ಟೆಲ್ಲ ದ್ವೇಷದ ರಾಜಕಾರಣ ಅಂತ ನಾವು ಹೇಳ್ತಿದೀವಲ್ಲ, ಅವ್ರು ನಿಜವಾಗ್ಲೂ ಮಾಡ್ತಾ ಇಲ್ಲ. ಈಗ ಅವ್ರು ಹೇಳ್ತಾರೆ, ನಿಮ್ಮ ಮುನಿರತ್ನ ಸೇರಿ ಬಹಳಷ್ಟು ಜನ ಶಾಸಕರು ಏನ್ ಮಾತನಾಡಿದ್ರಿ? ನೋಡಿ ನಮ್ಗೆ ತನಿಖೆ ಮಾಡಿದ ನಂತರ ಬಿಲ್ ಕೊಡ್ತೀವಿ ಅಂತಂದಾಗ ನಿಮ್ಮ MLA ಗಳು ಮಾತನಾಡಿದ್ದೇನು? ನೋಡಿ, ಇವತ್ತು ದೇಶದಲ್ಲಿ ಪ್ರಧಾನಿಯವರು ಏನಂತ ಹೇಳಿದ್ರು, ಕೇವಲ ರಾಜಕೀಯವಾದಂಥ ಪ್ರೇರಿತವಾದ ಕೇವಲ 3%, 97% ಎಲ್ಲ ಅಧಿಕಾರಿಗಳು ಬೇರೆ ಅಂತ ಹೇಳಿದ್ರು. ಈ 3% ಅಲ್ಲಿ ಇವರು ಏನು ಅಕ್ರಮವಾಗಿ ಸಂಪಾದನೆ ಮಾಡಿಲ್ಲ ಅಂದ್ರೆ, ಕಾನೂನಾತ್ಮಕವಾಗಿ ಮಾಡಿದ್ದೇ ಹೌದಾದ್ರೆ ಯಾಕೆ ಅವರು ಸಾಕ್ಷ್ಯಾಧಾರ ಕೊಟ್ಟದನ್ನು ಯಾಕೆ ಆಚೆ ಪ್ರೂವ್ ಮಾಡ್ತಾ ಇಲ್ಲ? ಯಾಕೆ ಈ ತರ ಗೂಬೆ ಕೂರಿಸ್ತಾ ಇದ್ದೀರಾ? ಚುನಾವಣಾ ಹಬ್ಬ ಇದು, ಜನರಿಗೆ ಏನಕ್ಕೆ ವಿಷಯಾಂತರ ಮಾಡ್ತಾ ಇದ್ದೀರಾ? ದಯವಿಟ್ಟು ನೀವು ಮಾತಾಡುವಾಗ ಏನೇನಿದೆ, ನೀವು ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಪ್ರೂವ್ ಮಾಡ್ಕೊಳ್ಳಿ, ಮುಗಿದೋಯ್ತು. ಐಶ್ವರ್ಯ ಅವರೇ, ಭ್ರಷ್ಟರನ್ನ ಜೈಲಿಗೆ ಹಾಕೋದು ರಾಜ್ಯ ಸರ್ಕಾರಕ್ಕೂ ಸಾಧ್ಯ ಇದೆ, ಮಾಡ್ರಿ ಅದನ್ನ ಅಂತ ಹೇಳೋದವರು. ನಾವು ಮಾಡ್ತಾ ಇದೀವಿ, ಕೇಂದ್ರ ಸರ್ಕಾರ ನೀವು ಮಾಡಿ, ರಾಜ್ಯದಲ್ಲಿ ನೀವು ಮಾಡಿ, ಪರವಾಗಿಲ್ಲ. ಯಾರೇ ಆಗ್ಲಿ, ಭ್ರಷ್ಟರು ಯಾರೇ ಆಗ್ಲಿ, ತಪ್ಪಿತಸ್ಥರು ಜೈಲಿಗೆ ಹೋಗ್ಲಿ, ನೀವು ಮಾಡಿ, ಅರೆಸ್ಟ್ ಮಾಡಿ. ಉತ್ತರ ಕೊಡ್ತಾರೆ, ಒಂದು ನಿಮಿಷ ಮಾತಾಡ್ಬೋದಾ? ಭ್ರಷ್ಟರನ್ನು ಜೈಲಿಗೆ ಹಾಕಿ ಅಂತ ಕೇಳ್ತಾ ಇದ್ದಾರೆ ಅವರು. ನಿಮ್ಮನ್ನ ತಡೆದವ್ರು ಯಾರು ಅಂತ ಕರ್ನಾಟಕದಲ್ಲಿ? 1 ನಿಮಿಷ ರಕ್ಷಿತ್ ಸರ್, 1 ನಿಮಿಷ ನಾನು ಮಾತಾಡ್ತೀನಿ, ಆದ್ರೆ ಇಂಟರಪ್ಟ್ ಮಾಡಿದ್ರೆ ನಾನು ಮಾತಾಡಲ್ಲ. ಬಿಕಾಸ್ ಕಾಮೆಂಟ್ ಕರ್ಟಿಸಿ ಅನ್ನೋದಿರುತ್ತೆ. ಪ್ರತಿಯೊಂದಕ್ಕೂ ನಾನು ಉತ್ತರ ನೀಡ್ತೀನಿ, ಆಯ್ತಾ? ಬಿಕಾಸ್ ಅಜಯ್ ಮಾಕನ್ ಅಂತ ಶೀಸ್ ಲರ್ನ್ ಟು ನೇಮ್, ಅದ್ರ ಬಗ್ಗೆನೂ ಪ್ರತಿಕ್ರಿಯೆ ನೀಡ್ತೀನಿ. ಇವಾಗ ನೀವು ಮಾತಾಡ್ತಾ ಇರೋದು ಭ್ರಷ್ಟಾಚಾರದ ಸರ್ಕಾರ ಅಂತ ಬಂತು. ಟೆಂಡರ್ ನಾವು ಮಾತಾಡ್ಲಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬಂದ್ ಮಾತಾಡ್ತು. PSI ಹಗರಣ, ಆ ಲೀಕ್ಗಳಾಯ್ತು, ನಾಯಕರದು ಅದು ಕೈವಾಡ ಇತ್ತು ಅಂತ ಎಲ್ಲರಿಗೂ ಗೊತ್ತು. ಆಮೇಲೆ ನೀವು KPSC ಆಗಿರ್ಲಿ, ಬಹಳಷ್ಟು ಹಗರಣಗಳಿತ್ತು. ಅದ್ರ ಬಗ್ಗೆ ನಾವು ತನಿಖೆ ಶುರು ಮಾಡಿದ್ವೋ ಇಲ್ವೋ? ಹೌದು, ಶುರು ಮಾಡಿದ್ವಿ. 40% ಕಮಿಷನ್ದು ಮಾಡಿದ್ವಿ, ಆಮೇಲೆ PSI ಸ್ಕ್ಯಾಮ್ದು ಮಾಡಿದ್ವಿ. ಅದಾದ್ಮೇಲೆ ನಾವು ಪೇಪರ್ ಲೀಕ್ ಆಗ್ಬಾರ್ದು ಅಂತ ನಾವೊಂದು ಲಾ ಕೂಡ ತಗೊಂಡ್ ಬಂದು ಕೂರ್ಸಿದೀವಿ. ಬಹಳಷ್ಟು ಈ ತನಿಖೆಗಳಲ್ಲಿ ವರದಿಗಳು ಕೂಡ ಬಂದಿದಾವೆ, ಎರಡರಲ್ಲಿ ಅಥವಾ ಪ್ರಿಲಿಮಿನರಿ ರಿಪೋರ್ಟ್ಗಳು ಕೂಡ ಬಂದಿದಾವೆ. ನಮ್ ಸರ್ಕಾರ ಹಂಗಂಗೆ ಕೂತಿಲ್ಲ, ನಮ್ ಸರ್ಕಾರ ಕೂಡ ಭ್ರಷ್ಟರ ವಿರುದ್ಧ ಕೆಲಸ ಮಾಡ್ತಾ ಇದೆ. ಅದನ್ನ ಮಾತಾಡಕ್ ಇಷ್ಟೊತ್ತು ತಗೊಂತು ನನ್ಗೆ. ಆಮೇಲೆ ಮೂರನೇದು, JDS ವಕ್ತಾರು ಡಿಫ್ಲೆಕ್ಟ್ ಅಂಡ್ ಡೈವರ್ಟ್ ಅನ್ನೋದನ್ನ BJP-ಯಿಂದ ತುಂಬಾ ಚೆನ್ನಾಗಿ ಕಳ್ತಿದ್ದಾರೆ. ಆಮೇಲೆ ಮ್ಯಾಮ್, ನನಗೆ ರಾಜಕೀಯ ಬರುತ್ತೋ ನಮ್ಮನ್ನ ಕೇಳಬೇಡಿ, ನಾವು ಮೂಲತಃ KR ನಗರ್ ತಾಲೂಕವರು, ನಮ್ಮ ತಂದೆಯವರು JDS ಶಾಸಕರಾಗಿದ್ದವರು. ನಾವು JDS ಇರೋ ಎಲ್ಲಾ ಬಣ್ಣಗಳು ನೋಡ್ಬಿಟ್ಟು ಬಂದ್ಬಿಟ್ಟಿದೀವಿ. ಅನಂತ್ ಶ್ರೀನಿವಾಸ್ ಸರ್, ಒಂದು ಈಗ PM ಕೊಟ್ಟಿರುವಂತ ಅಂಕಿ ಅಂಶವನ್ನೇ ನಾನು ಅಧಿಕೃತ ಅಂತ ತೆಗೆದುಕೊಂಡು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು. ಅವರು ಹೇಳ್ತಿದ್ದಾರೆ, ನಾವು 10 ವರ್ಷದ ಅವಧಿಯಲ್ಲಿ ಇಷ್ಟು ಕೋಟಿ ಆಸ್ತಿ ಜಪ್ತಿ ಆಗಿದೆ ಅನ್ನೋದರ ಬಗ್ಗೆ ಒಂದು ಅಂಕಿಅಂಶ ಕೊಡ್ತಾರೆ. 2,000 ಕೋಟಿ ಕ್ಯಾಶು ಜಪ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಭ್ರಷ್ಟರಿಗೆ ಕೋಳ ಬೀಳ್ತಿದೆ, ಭ್ರಷ್ಟರ ವಿರುದ್ಧ ಕ್ರಮ ಆಗ್ತಿದೆ ಅನ್ನೋತ್ತ ಖುಷಿ ಪಡಬೇಕು, ಅಥವಾ ಇದು ಪೊಲಿಟಿಕಲ್ ಮೋಟಿವೇಟೆಡ್ ಕೇಸು ಅಂತ ನಾನು ಇದರ ಬಗ್ಗೆ ಆಕ್ಷೇಪನೋ ಅಥವಾ ಆರೋಪವನ್ನು ಮಾಡ್ತಾ ಕಾಲ ಕಳಿಬೇಕು? ಏನು ಮಾಡಬೇಕು? ಸಾಮಾನ್ಯ ಜನರಾಗಿ ಕೇಳ್ತಾ ಇರೋದು ನಾನು. BJP ಅವನು ಅರೆಸ್ಟ್ ಆದ್ರು, ಕಾಂಗ್ರೆಸ್ ಅವನು ಅರೆಸ್ಟ್ ಆದ್ರು, ಭ್ರಷ್ಟಾಚಾರಿ ಅರೆಸ್ಟ್ ಆಗ್ಲಿ ಅಂತ ನಾನು ಭಾವಿಸ್ತೀನಿ. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ವಿ ಶುಡ್ ಬಿ ಡೂಯಿಂಗ್ ಅಂತ ನನಗನ್ಸುತ್ತೆ. ಈಗ ವಾಟ್ ಅಬೌಟ್ ಇದೆಯಲ್ಲ, ನೀವ್ ಹಂಗ್ ಮಾಡ್ಲಿಲ್ವಾ, ನೀವ್ ಹಿಂಗ್ ಮಾಡ್ಲಿಲ್ವಾ, ನೀವು ಅವ್ರನ್ನ ಸಪೋರ್ಟ್ ಮಾಡ್ಲಿಲ್ವಾ, ನೀವು ಇವ್ರನ್ನ ಅಟ್ಯಾಕ್ ಮಾಡ್ಲಿಲ್ವಾ,
ಇದು ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಬಹುದಾದ ವಾಟ್ ಅಬೌಟರಿ ಆರ್ಗ್ಯುಮೆಂಟ್ಸ್ ಅದನ್ನ ಪಕ್ಕಕ್ಕಿಟ್ಟು ನಾವು ಮಾಧ್ಯಮದವರು ಬಹುಶಃ ಜನ ಕೇಳ್ಬೇಕಾಗಿರೋದು ಏನಂದ್ರೆ, ಫೈನ್ ಸರ್, ನೀವು 118 ಜನ 121 ಜನ ಅಪೋಸಿಷನ್ ಲೀಡರ್ಗಳನ್ನ ನೀವು ಅವ್ರ ಮೇಲೆ ಕೇಸ್ ಹಾಕಿದಿರಿ, ಫ್ಯಾಂಟಾಸ್ಟಿಕ್. ಕೆಲವ್ರನ್ನ ಜೈಲಿಗೆ ಹಾಕಿದಿರಿ, ಫ್ಯಾಂಟಾಸ್ಟಿಕ್. ಲೆಟ್ ದ ಕೇಸಸ್ ಕಂಟಿನ್ಯೂ. ಅದು ಪರ್ಸ್ಯೂ ಮಾಡಿ ಕೇಸ್ಗಳನ್ನ, ಅದನ್ನ ಲಾಜಿಕಲ್ ಕನ್ಕ್ಲೂಷನ್ಗೆ ತಗೊಂಡೋಗಿ ಫೈನ್. ಬಟ್ ದೇರ್ ಆರ್ ಆಲ್ಸೋ ಸಮ್ ಸಸ್ಪಿಷಿಯಸ್ ಕೇಸಸ್ ಅರಾಂಡ್. ಅದನ್ನ ನಾವು ಗಮನಕ್ಕೆ ತರಬೇಕು. ಈಗ ನಾ ಹೇಳಿದ್ನಲ್ಲ, ಅಜಿತ್ ಪವಾರ್ ಅವ್ರ ವಿರುದ್ಧ 25,000 ಕೋಟಿ ರೂಪಾಯಿಯ ಹಗರಣ ಇದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದವರೇ ಹೇಳಿದ್ದಾದ್ರಿಂದ ಈಗ ಅವ್ರ ಮೇಲೆ ತನಿಖೆ ನಡಿಬೇಕೋ ಬೇಡವೋ? ಅವರು ಹೊರಗಡೆ ಉಪಮುಖ್ಯಮಂತ್ರಿ ಆಗಿದ್ಕೊಂಡು ಸಾಕ್ಷ್ಯಗಳನ್ನ ನಾಶ ಮಾಡ್ತಾರೆ ಅನ್ನುವ ಆತಂಕ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿಗೆ ಇರ್ಬೇಕಿತ್ತೋ ಇಲ್ವೋ? ಈ ತರದ ಪ್ರಶ್ನೆಗಳನ್ನ ನಾವು ಮಾಡ್ಬೇಕು. ನೀವು ಅರೆಸ್ಟ್ ಮಾಡಿ, ಎಲ್ರನ್ನೂ ಮಾಡಿ. ಹೂ ಎವರ್ ಯು ಥಿಂಕ್ ಇಸ್ ಕರಪ್ಟ್ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾರ್, ನೋ ಡೌಟ್ ಅಬೌಟ್ ದಟ್. ಬಟ್ ಈಗ ಈ PMLA ಕೇಸ್ ನಲ್ಲಿ ಏನಾಗಿದೆ ಅಂತಂದ್ರೆ, ಯಾರೋ ಒಬ್ಬ ಅಕ್ಯೂಸ್ ಹೇಳಿದ ಒಂದು ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ನಾವು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟು ಬಿಡ್ತೀವಿ ಅಂತ ಆದ್ರೆ, ಲುಕ್ ಅಟ್ ದಿ ಸೀರಿಯಸ್ನೆಸ್ ಆಫ್ ದಿ ಆಕ್ಟ್ ಇಟ್ ಸೆಲ್ಫ್. ಇನ್ಯಾರೋ ಒಬ್ರು ನಾಳೆ ಬಂದ್ಬಿಟ್ಟು ಇನ್ಯಾರದ್ದು ಹೆಸರು ಹೇಳ್ತಿದ್ದಂಗೆ ವಿಲ್ ಯು ಪುಟ್ ಹಿಮ್ ಬಿಹೈಂಡ್ ದ ಬಾರ್ಸ್? ದಟ್ ಈಸ್ ದ ಪ್ರಾಬ್ಲಮ್. ಈ ಆಕ್ಟ್ ಇದೆಯಲ್ಲ, ಈ ಆಕ್ಟ್ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ ಇವತ್ತು. ಮತ್ತೆ ಯಾರು ಅರೆಸ್ಟ್ ಆಗಿದ್ದಾರೆ ಆ ಕೇಸ್ಗಳನ್ನ ಬೇಗ ಚಾರ್ಜ್ ಶೀಟ್ ಹಾಕಿ ಪರ್ಸಿದ ಕೇಸಸ್ ಫಾಸ್ಟ್ ಟ್ರ್ಯಾಕ್ ಮಾಡಿ. ಯಾಕೆ ಮಾಡೋದಿಲ್ಲ? ಮತ್ತೆ ಇನ್ಯಾರ್ಯಾರ ಮೇಲೆ ಅಪೋಸಿಷನ್ ಪಾರ್ಟಿ ಅವ್ರು ಹೇಳ್ತಿದಾರಲ್ಲ, ಅವರು ಭ್ರಷ್ಟರು, ಇವರು ಭ್ರಷ್ಟರು ಅಂತ ಹೇಳಿ, ಬ್ರಿಂಗ್ ದಮ್ ಟು ದ ಬುಕ್, ತಗೊಂಬನ್ನಿ, ಅವ್ರ ಮೇಲೂ ಕೇಸ್ ಹಾಕಿ, ಅವ್ರ ಮೇಲೂ ಕೇಸ್ ನಡೆಸಿ. ಹೀಗೆ ಇವರೇ ಕೇಸ್ ಹಾಕಿಕೊಂಡು ಎಲ್ಲ ಕೇಸುಗಳನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತಗೊಂಡು ಹೋದಾಗ ಬಹುಶಃ ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ನಡೀತಿದೆ ಅನ್ನುವ ಪ್ರಾಮಾಣಿಕ ನಂಬಿಕೆ ಬರಬಹುದೇನು. ಅಲ್ಲಿ ತನಕ ಈ ಯಾವ ಹೋರಾಟದ ಹಿಂದೆಯೂ, ಯಾವ ಅರೆಸ್ಟಿನ ಹಿಂದೆಯೂ, ಯಾವ ಪ್ರಲಾಪದ ಹಿಂದೆಯೂ, ಯಾವ ಆಲಾಪದ ಹಿಂದೆಯೂ ನಮಗೆ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ, ಈಗ ಮೊನ್ನೆ ದೇರ್ ಆರ್ ಸೋ ಮೆನಿ ಇರೆಸ್ಪಾನ್ಸಿಬಲ್ ಸೀರಿಯಸ್ ಸ್ಟೇಟ್ಮೆಂಟ್ಸ್ ಕಮಿಂಗ್ ಔಟ್. MTB ನಾಗರಾಜ್ ಅವರು ಹೇಳಿದ್ದಾರೆ, ನಾನು ಮತದಾರರಿಗೆ ಹಂಚಲಿಕ್ಕೆ ಕಳಿಸಿದ ದುಡ್ಡು ಮತದಾರರನ್ನ ತಲುಪಲಿಲ್ಲ, ಹಾಗಾಗಿ ನಾನು ಸೋತೆ ಅಂತ ಹೇಳಿ. ಸರ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಹ್ಯಾವ್ ಯು ಅಕೌಂಟೆಡ್ ಫಾರ್ ಇಟ್? ನೀವು ಹಂಚಲಿಕ್ಕೆ ಕಳಿಸಿದ್ರಲ್ಲ ದುಡ್ಡನ್ನ, ಅದನ್ನ ಅಕೌಂಟ್ ಮಾಡಿದಿರಾ, ಬರ್ದಿದ್ರಾ? ಎಷ್ಟು ಕಳ್ಸಿದಿರಿ, ಯಾರಿಗೆ ಕಳ್ಸಿದಿರಿ, ಯಾವ ರೂಪದಲ್ಲಿ ಕಳ್ಸಿದ್ರಿ? ಇಟ್ ನಾಟ್ ವರ್ತ್ ಲುಕಿಂಗ್ ಅಟ್ ಫಾರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್. ತಕ್ಷಣ ಬರ್ಬೇಕಲ್ಲ. DK ಶಿವಕುಮಾರ್ ಅವ್ರ ಹತ್ರ ಯಾವುದೋ ಒಂದು ಚೀಟಿ ಇತ್ತು, ಅವ್ರು ಹರಿದು ಹಾಕ್ಬಿಟ್ರು ಅಂತ ಅಂತಿದ್ದಂಗೆ ಅಲ್ಲಿ ಏನೋ ಒಂದು ಸಸ್ಪಿಷನ್ ಬಂತು ಅಂದ್ರೆ, ಇಲ್ಲೂ ಅದೇ ತರದ ಒಂದು ಸಸ್ಪಿಷನ್ ಬರ್ಬೇಕಲ್ಲ. ದಿಸ್ ಈಸ್ ಸೆಲೆಕ್ಟಿವಿಟಿ ಅಂತ ಹೇಳೋದು, ಸೆಲೆಕ್ಟಿವ್ ಚೇಸಿಂಗ್. ಆಯ್ಕೆ ಮಾಡಿಕೊಂಡು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೋದಾಗ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉದ್ದೇಶ ಎಷ್ಟೇ ಉನ್ನತವಾದದ್ದಾಗಿರಲಿ, ಎಷ್ಟೇ ಪ್ರಾಮಾಣಿಕವಾದದ್ದಾಗಿರಲಿ, ಇನ್ವೆಸ್ಟಿಗೇಟಿಂಗ್ ಪ್ರಶ್ನೆ ಇರೋದು, ಅನಂತ್ ಶನಿವಾರ ಅವರು ಅದನ್ನು ಕರೆಕ್ಟ್ ಆಗಿ ಹೇಳಿದ್ರು. ಸೆಲೆಕ್ಟಿವ್ ಆದಂತ ಭ್ರಷ್ಟಾಚಾರದ ಹೋರಾಟ ಇದು ಅಪಾಯಕಾರಿ, ಯಾವ ಪಾರ್ಟಿ ಅಂತ ಆದ್ರೂ ಕೂಡ. ನಮ್ ಜೊತೆಗಿದ್ರೆ ಸರಿ, ನಮ್ಮ ವಿರೋಧಿ ಬಣದಲ್ಲಿದ್ರೆ ಸರಿಯಲ್ಲ. ಸೆಲೆಕ್ಟಿವ್ ಅಲ್ಲ. ಕಾಂಗ್ರೆಸ್ನವರು ಇಷ್ಟು ವಿಷಯಗಳನ್ನ ಮಾತಾಡೋರು, ಈಗ DK ಶಿವಕುಮಾರ್ ಅವರದೊಂದು ರೀಸೆಂಟಾಗಿ ನಾವು ನೋಡಿದ್ವಿ ಇಶ್ಯೂ, ಸಚಿವ ಸಂಪುಟದಿಂದನೇ ಒಪ್ಪಿಗೆ ತಗೊಂಡು ಅದನ್ನು ಸ್ಕ್ವಾಶ್ ಮಾಡಿದ್ರು. ಅವ್ರ ಕೇಸ್ನ ಏನಿತ್ತು ಅದನ್ನು CBI ಅವ್ರು ಹೇಳಿದ್ರು ಮಾಡಿದ್ರು. ವೆನ್ ಇಟ್ ಇಸ್ ನಾವು DK ಶಿವಕುಮಾರ್ ಕರೆಕ್ಟೇ ಅಲ್ಲ ಅಂತ ಅವ್ರಿಗೆ ಗೊತ್ತಿದ್ದ ಮೇಲೆ ಸರ್ಕಾರನ ದುರುಪಯೋಗ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿತ್ತು ಅವ್ರಿಗೆ? ಯಾಕೆ ಬೇಕಾಗಿತ್ತು? ಕಾಯ್ಬೋದಿತ್ತಲ್ವಾ? ಕೋರ್ಟ್ ಎಲ್ಲರಿಗೂ ಲಾ ಒಂದೇ ಅಲ್ವಾ? ಕಾಯ್ಬೋದಿತ್ತು. ಅವ್ರು ಯಾಕೆ ಅದನ್ನ ಅಷ್ಟು ಅರ್ಜೆಂಟಾಗಿ, ಅದರಲ್ಲೂ ಕೆಲವು ಸಚಿವರಿಗೆ ಅಸಮಾಧಾನ ಇತ್ತು ಅದಕ್ಕೆ ಒಪ್ಪಿಗೆ ಕೊಡೋಕ್ಕೆ, ಆದರೂ ಅದನ್ನು ಅವ್ರು ಯಾಕೆ ಅಷ್ಟು ಅರ್ಜೆಂಟಾಗಿ ಅದನ್ನು ಅವರು ಇನ್ಸಿಸ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು ಅನ್ನೋದನ್ನ ಯಾಕೆ ಮಾಡಿದ್ರು ಅನ್ನೋದು ನನಗೊಂದು ಯಕ್ಷ ಪ್ರಶ್ನೆ. ಅಂಡ್ ಒನ್ ಮೋರ್ ಥಿಂಗ್, ಐಶ್ವರ್ಯ ಅವರು ತನಿಖೆ ಕೊಟ್ಟಿಂತ ಪರ್ಮಿಷನ್ ಅನ್ನ ವಾಪಸ್ ಪಡೆದ್ರಲ್ವಾ ಸರ್ಕಾರವನ್ನ ಬಳಸ್ಕೊಂಡು, ಅದು ಭಯ ತಾನೆ, ಯಾಕೆ ಮಾಡಬೇಕಿತ್ತು ಅಂತ ಅವ್ರು ಕೇಳೋದಷ್ಟೇ. ಇನ್ನೊಂದೇನೋ ಪ್ರಶ್ನೆ ಇತ್ತಲ್ಲ, ಕೇಳ್ಬಿಡಿ. ಇಲ್ಲ, ಸಮಯ ಮುಗೀತಾ ಬಂತು. ನಾನು ಕ್ವಿಕ್ ಆಗಿ ಕೇಳ್ತಾ ಇದ್ದೀನಿ. ಇದು ನಾನು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಭಯ ಅಂತ ಕೇಳೋದು. ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದೇ ಅದು. ನಾನು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಭಯ ಅಂತ. ರಕ್ಷಿತ್ ಅವರೇ, ಓಕೆ.
ರಕ್ಷಿತ್ ಅವರೇ, ಮೊದಲನೇದಾಗಿ ಇಲ್ಲಿ ಮೈತ್ರಿ ಒಂದಿರೋದ್ರಿಂದ ಸ್ವಲ್ಪ ಕೋಆರ್ಡಿನೇಷನ್ ಹೆಚ್ಚಾಗಬೇಕು. ಯಾಕಂದ್ರೆ ಬಿಜೆಪಿ ವಕ್ತಾರರು ಮಾತಾಡೋದು ಜುಡಿಷಿಯಲ್ ಕಸ್ಟಡಿ ಇದೆ, ಜುಡಿಷಿಯರಿಯಲ್ಲಿಯೇ ಇದೆ, ಅದು ನಮ್ಮ ಕೈಯಲ್ಲಿಲ್ಲ ಅಂತ ಒಂದ್ ಕಡೆ ಮಾತಾಡ್ತಾರೆ. ಅವ್ರ ಜೊತೆ ಅಲಯನ್ಸ್ ಅಲ್ಲಿರೋ JDS ಅವ್ರು ಕೇಳ್ತಾ ಇರೋದು ಒಂದು, ದೇ ಆರ್ ಆಕ್ಚುಲಿ ಕ್ವೆಶ್ಚನಿಂಗ್ ದ ಕೋರ್ಟ್ಸ್. ಒಂದು ಹೈಕೋರ್ಟ್ ಅಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಅದನ್ನ ರಿಲೀಸ್ ಮಾಡಕ್ ನೋಡಿದ್ರು ಇಟ್ ಕ್ಯಾನ್ ಬಿ ಕ್ವೆಶ್ಚನ್ಡ್ ಇನ್ ಅ ಕೋರ್ಟ್ ಆಫ್ ಲಾ. ಅಂಡ್ ಸುಪ್ರೀಂ ಕೋರ್ಟೇ ಕೂಡ ಆ PMLA ಅಲ್ಲಿ ಕ್ರಿಮಿನಲ್ ಕನ್ಸ್ಪಿರಸಿ ಕೇಸ್ ಇಲ್ಲ, ದ ಪ್ರೆಡಿಕೇಟ್ offense stands dropped and ಅದಕ್ಕೆ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಅದಕ್ಕೆ ಕ್ವಾಶ್ ಮಾಡಿದ್ದು. ಅವ್ರಿಗೆ ಏನು ಹೆದರಿಕೆ ಇಲ್ಲ. ನೀವು ಕನಕ್ಪುರದ ಬಂಡೆ ಅಲ್ಲ, ಅವರು ಕರ್ನಾಟಕದ ಬಂಡೆ DK ಶಿವಕುಮಾರ್ ಅವರು. ಇವತ್ತು ವಿಳ ಅಂತ ಹೆದರ್ಕೊಂಡು ನೀವು ತೋಟದ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ JDS ಅಂತ ನಮಗೂ ಗೊತ್ತು. ಐಶ್ವರ್ಯ ಮಹಾದೇವ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.